ಲೋಕದೊಳಗೂಡಿಸಿ ಬಂದಿರುವಂಥ ಅಮೃತಮಯ ಕಲಶಗಳ ಮೇಲೆ ರಾಜಮಲ್ರಿ ಪಾಂಡೆ ಅವರ 400 ವರ್ಷಗಳ ಪೂರ್ವದಲ್ಲಿ ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಮ್ಮ ತಮ್ಮ ಜೀವನದಲ್ಲಿ ನಡೀತಾ ಇದೆ. ನಿರ್ಜರ ಅಧಿಕಾರದ 14ನೇ ಮಂಗಲ ಕಲಶಿದೆ. ಪೂರ್ವಬದ್ಧ ನಿಜ ಕರ್ಮ ವಿಪಾಕ ಜ್ಞಾನಿಯೋ ಯದಿ ಭವತಿ ಉಪಭೋಗಃ ತದ್ಭವತ್ವಥ ಚ ರಾಗವಿಯೋಗಾತ್ ನೂನಮೀನ ಪರಿಗ್ರಹಭಾವಂ ಯದಿ ಜ್ಞಾನಿನಃ ಉಪಭೋಗಃ ಭವತಿ ತದ್ಭವತು. ಒಂದು ವೇಳೆ ಸಮ್ಯಕ್ ದೃಷ್ಟಿ ಜೀವನಿಗೆ ಶರೀರ ಮೊದಲಾದ ಸಂಪೂರ್ಣ ಭೋಗ ಸಾಮಗ್ರಿಗಳು ಇರುತ್ತವೆ ಎಂದರೆ ಸಮ್ಯಕ್ ದೃಷ್ಟಿ ಜೀವನು ಭೋಗಿಸುತ್ತಾನೆ ಎಂದ ಮೇಲೆ ಸಾಮಗ್ರಿಗಳು ಇರಬೇಕಾಗುತ್ತದೆ, ಸಾಮಗ್ರಿಗಳ ಭೋಗವು ಆಗಬೇಕಾಗುತ್ತದೆ. ನೂನಂ ಪರಿಗ್ರಹ ಭಾವಂ ನ ಏತಿ. ನಿಶ್ಚಯದಿಂದ ವಿಷಯ ಸಾಮಗ್ರಿಗಳನ್ನು ಸ್ವೀಕರಿಸುವಂಥ ಅಭಿಪ್ರಾಯಕ್ಕೆ ಪ್ರಾಪ್ತನಾಗುವುದಿಲ್ಲ. ಯಾವ ಕಾರಣದಿಂದ? ಅಥ ಚ ರಾಗವಿಯೋಗಾತ್. ಅಥ ಚ ಯಾವಾಗಿನಿಂದ ಸಮ್ಯಕ್ ದೃಷ್ಟಿಯಾಗಿದ್ದಾನೆ, ರಾಗವಿಯೋಗಾತ್ ಆವಾಗಿನಿಂದ ಹಿಡಿದು ವಿಷಯ ಸಾಮಗ್ರಿಗಳಲ್ಲಿ ರಾಗ ದ್ವೇಷ ಮೋಹದಿಂದ ರಹಿತನಾಗಿದ್ದಾನೆ. ಈ ಕಾರಣದಿಂದ, ಯಾವ ಕಾರಣದಿಂದ ಆ ವಿಷಯ ಸಾಮಗ್ರಿಗಳನ್ನು ಸ್ವೀಕರಿಸುವಂಥ ಅಭಿಪ್ರಾಯಕ್ಕೆ ಪ್ರಾಪ್ತ ಆಗುವುದಿಲ್ಲ ಅನ್ನುವಂಥ ಪ್ರಶ್ನೆಗೆ ಉತ್ತರ ಹೇಳಿದರು. ರಾಗದಿಂದ ವಿಯೋಗ ಯಾವಾಗ ಆಗಿದೆಯಲ್ಲ ಅವನದ, ಅರ್ಥಾತ್ ಸಮ್ಯಕ್ ದೃಷ್ಟಿ ಆಗಿದನಲ್ಲ, ಸಮ್ಯಕ್ ದರ್ಶನದ ಮಹಿಮಾ ಎಂಥದ್ದು ಇದೆ. ಯಾವುದ ಏನೇ ಮಾಡಿದ್ರೂ ಹೋಗುವುದಿಲ್ಲವೋ, ಎಂಥ ದುಃಖ ಬಂದು ಬಿದ್ರೂ ಕೂಡ ಹೋಗುವುದಿಲ್ಲ ಅಂಥ ರಾಗ ದ್ವೇಷ ಮೋಹ. ದೃಷ್ಟಿಯೊಳಗೆ ಯಥಾರ್ಥತೆ ಬಂದ ನಂತರ ನಾನು ಶುದ್ಧ ಚೈತನ್ಯ ಘನಪಿಂಡ ಜ್ಞಾನ ಮತ್ತು ಆನಂದದ ಮೂರ್ತಿ ಇದ್ದೇನೆ, ಈ ಪ್ರಕಾರದ ಸಂವೇದನ ಪ್ರತ್ಯಕ್ಷ ರೂಪದಿಂದ ಯಾವಾಗ ಆಗುತ್ತಿದೆಯೋ ಆವಾಗಿನಿಂದ ರಾಗ ದ್ವೇಷ ಮೋಹಗಳದ್ದ ವಿಯೋಗ ಆಗಿ ಹೋಯ್ತು, ಬಿಟ್ಟು ಹೋದವು. ಏನೇ ಪ್ರಯತ್ನ ಮಾಡಿದರೂ ಬಿಡೋದಿಲ್ಲ. ನಾವು ಪ್ರಯತ್ನ ಮಾಡ್ತಾ ಇರ್ತೇವಲ್ಲ, ಈಗ ಕ್ರೋಧ ಮಾಡಬಾರ್ದು, ಈ ಪ್ರಕಾರ ಪರಪದಾರ್ಥಗಳ ಕುರಿತಾಗಿ ಲೋಲುಪತೆ ಇರಬಾರ್ದು. ನಮ್ಮಲ್ಲೇನ ಕಂಡು ಬರ್ತಿದೆ ಮತ್ತು ಅದನ್ನು ಬಿಟ್ಟುಕೊಡುವಂಥ ಭಾವ ಕೂಡ ಆಗ್ತಿದೆ. ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ತೇವೆ, ಆದರೆ ಹೋಗುವುದನ್ನೇ ಇಲ್ಲವ. ಎಷ್ಟು ರಾಗದಿಂದ ಅಥವಾ ವಿಷಯ ಕಷಾಯದಿಂದ ದೂರ ಇರಬೇಕಂಥೇಳಿ ಬುದ್ಧಿಪೂರ್ವಕ ಪ್ರಯತ್ನ ಮಾಡ್ತೇವೆಯೋ ಅಷ್ಟ ಪರೀಕ್ಷೆ ರೂಪವಾಗಿಯೋ ಏನೋ ಅವು ಬರ್ತಾ ಇರ್ತಾವೆ. ಅರೆ ಬಂತಲ್ಲ, ಒಂದು ಸಲ ಜೀವನಿಗೆ ಸಮ್ಯಕ್ ದರ್ಶನ ಆಯಿತು, ಅರ್ಥಾತ್ ಹಿತದ ಇಚ್ಛೆ ಉತ್ಪನ್ನ ಆಯಿತು ಅಂತಂದ್ರೆ ಆ ಜೀವ ಯಾರು ತಡೆದರೂ ತಡೆಯುವುದಿಲ್ಲ, ಯಾವುದು ತಡೆದರೂ ತಡೆಯುವುದಿಲ್ಲ. ಅವನಿಗೆ ತಡೆಯನ್ನುಂಟು ಮಾಡುವಂಥ ಪದಾರ್ಥ ಲೋಕದೊಳಗೆ ವಿದ್ಯಮಾನ ಇಲ್ಲ, ತಡೆಯುವುದಿಲ್ಲ. ಅರ್ಥಾತ್ ಮೋಕ್ಷದ ಇಚ್ಛೆ ಹಿತದ ಇಚ್ಛೆ ಏನು ಆಗಿದೆ, ಸಮ್ಯಕ್ ದರ್ಶನ ಏನು ಆಗಿದೆ, ಅಲ್ಲಿ ಆ ಸಮ್ಯಕ್ ದರ್ಶನದ ವಿಷಯನಾದಂಥ ಶುದ್ಧಾತ್ಮನಲ್ಲಿ ಸ್ಥಿರ ಉಳಿಯುವಂಥ ಉದ್ಯಮ ಅವನಲ್ಲಿ
ನಿರಂತರವಾಗಿ ನಡೆದದ್ದು ಇರ್ತಿದ್ದೀರಿ. ಹೀಗಿರುವ ವೇಳೆದೊಳಗ ಅವನಿಗೆ ಶರೀರ ಮೊದಲಾದ ಸಾಮಗ್ರಿಗಳದ ಭೋಗ ಆಗ್ತಾ ಇರುವ ವೇಳೆದೊಳಗೂ ಕೂಡ ಅವನ ಅಭಿಪ್ರಾಯವನ್ನು ಅಲುಗಾಡಿಸೋದು ಸಾಧ್ಯತೆ. ಅಭಿಪ್ರಾಯದೊಳಗೆ ಈ ಪ್ರಕಾರದ ಪರಿವರ್ತನೆ ಆಗಿ ಹೋದಂತೆ ಇದೆ. ಪ್ರವೃತ್ತಿಯೊಳಗ ಸಾಮಗ್ರಿಗಳ ಉಪಭೋಗ ಮಾಡ್ತಾ ಇರೋದು ಪ್ರತ್ಯಕ್ಷ ಕಂಡು ಬರ್ತಿದೆ, ಮಾಡ್ತಾನೆ ಇರ್ತಾನೆ. ಆದ್ರೂ ಕೂಡ ಆ ಉಪಭೋಗ ಅಭಿಪ್ರಾಯದೊಳಗ ಇದು ಹಿತ ಇದೆ, ಇದು ಒಳ್ಳೆಯದಿದೆ, ಹೋಗ್ಲಿ, ಈ ಸಮಯಕ್ಕೆ ಇದು ಕರ್ತವ್ಯ ಇದೆ, ಅನಿವಾರ್ಯ ಇದೆ, ಈ ಪ್ರಕಾರ ಕೂಡ ಇಲ್ರಿ. ಕರ್ತವ್ಯ ಇದೆ ಈ ಕಾಲದೊಳಗ, ಅಥವಾ ಇನ್ನೂ ನನ್ನಲ್ಲಿ ಸರ್ವಸಂಗತಿಯಾಗಿ ದೀಕ್ಷಾ ತೆಗೆದುಕೊಳ್ಳುವಂಥ ಯೋಗ್ಯತೆ ಬಂದಿಲ್ಲ, ಅದಕ್ಕೆ ಇದು ಅನಿವಾರ್ಯ ಇದೆ, ಈ ಪ್ರಕಾರ ಕೂಡ ಅನಿಸೋದಿಲ್ರಿ ಸಮ್ಯಕ್ ದೃಷ್ಟಿ ಜೀವನಿಗೆ. ಯಾವುದರ ಕುರಿತಾಗಿ? ದೇಹ ಮತ್ತು 5 ಇಂದ್ರಿಯ ಮನಸ್ಸಿನ ಯಾವ ಪ್ರವೃತ್ತಿ ಅನ್ಯ ವಿಷಯಗಳನ್ನು ಆಶ್ರಯಿಸಿ ಆಗ್ತಾ ಇದೆ ಅಲ್ಲ, ಅದರ ಕುರಿತಾಗಿ ಯಾವುದೇ ಪ್ರಕಾರದ ವ್ಯಥೆನೂ ಇಲ್ಲ, ಖೇದನೂ ಇಲ್ಲ, ಸಮಾಧಾನನೂ ಇಲ್ಲ, ತೃಪ್ತಿನೂ ಇಲ್ಲ, ಆಸಕ್ತಿನೂ ಇಲ್ಲ ಆ ಪ್ರವೃತ್ತಿಯೊಳಗೆ. ಶರೀರಕ್ಕೆ ಸಂಬಂಧಿಸಿದ ಯಾವ ಪ್ರವೃತ್ತಿ ಜ್ಞಾನದೊಳಗೆ ಆಗ್ತಿದೆಯೋ, ಭಾವದೊಳಗೆ ಆಗ್ತಿದೆಯೋ, ಇಂದ್ರಿಯ ವಿಷಯಗಳ ಕುರಿತಾಗಿ ಯಾವ ಪ್ರಕಾರದ ಪ್ರವೃತ್ತಿ ಜ್ಞಾನದ ಮೂಲಕ ಆಗ್ತಿದೆಯೋ, ಅರೆ ಜ್ಞಾನದ ಮೂಲಕನ ಆಗ್ತಿದೆ, ಆದ್ರೆ ಆ ಜ್ಞಾನ ಆ ಅಭಿಪ್ರಾಯವನ್ನು ಸುರಕ್ಷಿತವಾಗಿ ಇರಿಸಿಕೊಂಡು ಆಗ್ತಿದೆ. ಯಾವ ಅಭಿಪ್ರಾಯ? ನಾನು ಶುದ್ಧ ಅರೂಪಿ ಚೈತನ್ಯ ತತ್ವ ಇದ್ದೇನೆ, ಇದು ವಿಕಲ್ಪ ಅಲ್ಲ, ಅಭಿಪ್ರಾಯದೊಳಗೆ ಸ್ವೀಕಾರ ಆಗಿ ಹೋದಂತಿದೆ. ಅರೆ ಅಭಿಪ್ರಾಯದ ಮಾತ, ಪರಿಣಾಮದ ಪ್ರವೃತ್ತಿಯ ಮಾತ, ಮತ್ತು ಆ ಎರಡನ್ನೂ ಸರಿದೂಗಿಸಿಕೊಂಡು ಪ್ರವೃತ್ತಿಯಲ್ಲಿರುವಂತಹ ಸದೋಷತೆಯನ್ನು ಕ್ರಮದಿಂದ ಬಿಡ್ತಾ ಹೋಗುವಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಜ್ಞಾನದ ಮಹಿಮೆ ಅದ್ಭುತ ಇದೆ. ಅಭಿಪ್ರಾಯವನ್ನು ಜ್ಞಾನನ ಅದರ ಜೊತೆಗೆ ಇದೆ. ಯಾವುದರ ಜೊತೆಗೆ? ಶರೀರದ ಯಾವ ಪರಿಣಾಮನ ಇಷ್ಟ ರೂಪದ್ದ ಇದೆಯೋ, ಅನಿಷ್ಟ ರೂಪದ್ದ ಇದೆಯೋ, ಇಂದ್ರಿಯ ವಿಷಯಗಳ ಕುರಿತು ಯಾವ ಪರಿಣಾಮನ ನಡೆದಿದೆಯೋ, ಜೀವದ ಅರ್ಥಾತ್ ಜ್ಞಾನದ. ಹೀಗೆ ಜ್ಞಾನದ ಪರಿಣಾಮನ ಪರ ವಿಷಯದೊಳಗೆ, ವಿಷಯ ಕಷಾಯದೊಳಗೆ, ದೇಹಾದಿ ಸಾಮಗ್ರಿಗಳೊಳಗೆ ವರ್ತಿಸ್ತಾ ಇದ್ರನು, ಅವುಗಳನ್ನು ಭೋಗಿಸ್ತಾ ಇದ್ರನು ಕೂಡ ಆ ಜ್ಞಾನದ ಪಾತ್ರ ಇಷ್ಟು ದೊಡ್ಡದು ಇದೆ. ಅದ ಅಭಿಪ್ರಾಯದವರೆಗೆ ಆ ಯಾವ ಪರಸನ್ಮುಖ ಪ್ರವೃತ್ತಿ ಇದೆಯೋ ಅದನ್ನು ತಲುಪುಗೊಡುವುದಿಲ್ಲ, ಒಂದು ಮಾತು. ಮತ್ತು ಪ್ರವೃತ್ತಿಯೊಳಗ ಯಾವ ಅಶುದ್ಧಿ ಇದೆಯೋ ಅದನ್ನು ಕ್ರಮದಿಂದ ಕತ್ತರಿಸ್ತಾ ಹೋಗ್ತಿದೆ. ಇದರ ಹೆಸರು ಜ್ಞಾನ ಕ್ರಿಯಾಭ್ಯಾಂ ಮೋಕ್ಷ ಇದೆ. ಸಮ್ಯಕ್ ದೃಷ್ಟಿಯ ಜೀವನ ಲೋಕದೊಳಗಿದ್ರನು, ದೇಹದೊಳಗಿದ್ರನು, ಇಂದ್ರಿಯದ ಮಾಧ್ಯಮದಿಂದ ಕಾರ್ಯ ಮಾಡ್ತಾ ಇದ್ರನು, ಅವನ ಜೀವನ ಲೋಕೋತ್ತರ ಇದೆ, ದೇಹಾತೀತ ಇದೆ, ಅತೀಂದ್ರಿಯ ಇದೆ. ಅವನ ಲೋಕದೊಳಗೆ ಇದ್ದಾನೆ, ಅವನ ಜೀವನ ಲೌಕಿಕ ಇಲ್ಲ, ಅವನ ಜೀವನ ಲೋಕೋತ್ತರ ಇದೆ. ಅವ ದೇಹದೊಳಗೆ ಇದ್ದಾನೆ, ದೇಹದ ಕ್ರಿಯೆಗಳನ್ನು ಮಾಡ್ತಾ ಇದ್ದಾನೆ, ಅವ ಆದ್ರೂ ಕೂಡ ದೇಹದಿಂದ ಭಿನ್ನ ಅದೇಹಿ ಸ್ವರೂಪದೊಳಗೆ ಇದ್ದಾನೆ. ಜ್ಞಾನದ ಮಾತ್ರೆ ಇದನ್ನೇ ನಿಜವಾಗಿ ಸ್ವಪರಪ್ರಕಾಶಕ ಜ್ಞಾನ ಅನ್ನೋದ. ಜ್ಞಾನ ಪರವನ್ನ
ಮತ್ತು ಪರಭಾವವನ್ನು ಪ್ರಕಾಶಿತಗೊಳಿಸ್ತಿದೆ. ಅದರ ಜೊತೆಗೆ ಏಕರೂಪ ಆದವರ ಹಾಗೆ ವರ್ತಿಸ್ತಿದೆ. ಅದರ ಏಕರೂಪ ತಪ್ಪಿ ಕೂಡ ಆಗುವುದಿಲ್ಲ. ಅದರ ಹೆಸರು ಸ್ವಪರ ಪ್ರಕಾಶಕ. ಸ್ವವನ್ನು ಪ್ರಕಾಶಿತ ಮಾಡ್ತಿದೆ, ಪರವನ್ನು ಪ್ರಕಾಶಿತ ಮಾಡ್ತಿದೆ. ಇಷ್ಟು ಸ್ವಪರ ಪ್ರಕಾಶಕದ ಅರ್ಥ ಅಲ್ಲ. ಹಾಗಾದ್ರೆ ಮತ್ತೇನಿದೆ? ಸ್ವದ ಜೊತೆಗೆ ಅಭೇದತೆಯೊಂದಿಗೆ ಅದನ್ನು ಪ್ರಕಾಶಿತ ಮಾಡ್ತಿದೆ. ಪರವನ್ನ ಭೇದ ರೂಪದಿಂದ ಪ್ರಕಾಶಿತ. ಪರದ ಜೊತೆಗೆ ಅಭೇದ ಯಾವಾಗೂ ಆಗುವುದಿಲ್ಲ. ಪರವನ್ನ ಹೇಗಿದೆ ಹಾಗೆ ತಿಳಿತಾ ಇರ್ತಿದೆ. ಅಶುದ್ಧ ಭಾವವನ್ನ ಹೇಗಿದೆಯೋ ಹಾಗೆ ಅಶುದ್ಧ ರೂಪದಿಂದ ತಿಳಿತಿದೆ. ಅಶುದ್ಧ ರೂಪದಿಂದ ತಿಳಿಯುವುದರ ಜೊತೆಯಾಗಿ ಕ್ಷಣಿಕಂಥಳಿನೂ ತಿಳಿತಿದೆ. ಇದನ್ನು ಶುದ್ಧ ರೂಪವಾಗಿ ತಿಳಿಯುವುದರ ಜೊತೆಯಾಗಿ ಶಾಶ್ವತ ಅಂಥಳಿನೂ ತಿಳಿತಿದೆ. ಜ್ಞಾನದ ಕ್ರಿಯೆ, ಜ್ಞಾನದೊಳಗ ಜ್ಞಾನದ ಕ್ರಿಯೆ, ಆತ್ಮನ ಧ್ರುವ ಸ್ವಭಾವ ಮತ್ತು ಅಸ್ಥಾಯಿ ಸ್ವಭಾವದ ಮುಖ್ಯತೆಯಿಂದ ಕಾರ್ಯ ಮಾಡಿದರನು ಜ್ಞಾನ ಆ ಧ್ರುವ ಸ್ವಭಾವ ಮತ್ತು ಅಸ್ಥಾಯಿ ಸ್ವಭಾವಗಳನ್ನು ಜೊತೆಗೆ ಜ್ಞಾನದಲ್ಲೇ ಪರಿಣಮನ ರೂಪದ ಕಾರ್ಯ ಮಾಡ್ತಾ ಇರುವುದರೊಳಗ ಯಾವ ರೀತಿ ಶ್ರದ್ಧೆಯ ದೃಢತೆಯೊಂದಿಗೆ ಚಾರಿತ್ರದ ನಿರ್ಮಲತೆಯನ್ನು ಸಾಧಿಸ್ತಿದೆಯೋ ಅದು ಕೇವಲ ಜ್ಞಾನಿಗಳೇ ತಿಳಿಯೋದು ಸಾಧ್ಯ ಇದೆ. ಅದನ್ನು ಅಜ್ಞಾನಿ ಅಥವಾ ಶಾಸ್ತ್ರಜ್ಞಾನಿ ಪುರುಷ ಕೂಡ ತಿಳಿಯೋದು ಸಾಧ್ಯ. ಶಾಸ್ತ್ರಜ್ಞಾನದ ಮೂಲಕ ತನ್ನ ಅಂತರಂಗದೊಳಗ ಪ್ರವೇಶ ಮಾಡುವಂಥ ಪುರುಷಾರ್ಥ ಒಂದೇ ಇದೆ. ಶಾಸ್ತ್ರಜ್ಞಾನದ ಮೂಲಕ ಪರದ ಆಸಕ್ತಿ ಬಿಟ್ಟು ಹೋಗುವಂಥ ಯೋಗ್ಯತೆ ಜ್ಞಾನದೊಳಗೆ ಬರುವುದು ಒಂದೇ ಇದೆ. ಅದಕ್ಕಿಂತ ಮುಂದಿನ ಕಾರ್ಯ ಏನೂ ಇಲ್ಲ. ಆದ್ರೆ ಆ ಕಾರ್ಯ ಕೂಡ ನಮ್ಮಲ್ಲೇ ಕಳೆದ ಅನಂತ ಕಾಲದೊಳಗಾಗಿಲ್ಲ, ಈ ಭವದೊಳಗೂ ಕೂಡ ಆಗ್ತಾ ಇಲ್ಲ. ಏನು ಅದ್ಭುತ ಮಾತು ಹೇಳಿದರು. ನಿಶ್ಚಯದಿಂದ ವಿಷಯ ಸಾಮಗ್ರಿಗಳನ್ನು ಸ್ವೀಕರಿಸುವಂಥ ಅಭಿಪ್ರಾಯಕ್ಕೆ ಪ್ರಾಪ್ತನಾಗುವುದಿಲ್ಲ. ಯಾವ ಕಾರಣದಿಂದ? ಯಾವಾಗಿನಿಂದ ಸಮ್ಯಕ್ ದೃಷ್ಟಿಯಾಗಿದ್ದಾನೆ ಆವಾಗಿನಿಂದ ಹಿಡಿದು ವಿಷಯ ಸಾಮಗ್ರಿಗಳಲ್ಲಿ ರಾಗ ದ್ವೇಷ ಮೋಹದಿಂದ ರಹಿತನಾಗಿದ್ದಾನೆ. ಈ ಕಾರಣದಿಂದ ಕಾರಣ ಏನಿದೆ? ಸಮ್ಯಕ್ ದರ್ಶನವೇ ಕಾರಣ. ಯಾವುದರ ಸಲುವಾಗಿ? ಮೋಹರಾಗದ್ವೇಷದಿಂದ ರಹಿತ. ಮೋಹರಾಗದ್ವೇಷದಿಂದ ರಹಿತ ಆಗುವುದರಿಂದ ಏನಾಗ್ತಿದೆ? ಮೋಹರಾಗದ್ವೇಷದಿಂದ ಎಷ್ಟೆಷ್ಟ ರಹಿತತೆಯಲ್ಲಿ ಅವನದು ಮುಂದುವರಿಯುವಿಕೆ ಆಗ್ತಿದೆಯೋ ಅಷ್ಟಷ್ಟು ಕರ್ಮಗಳ ನಿರ್ಜರೆ. ಕರ್ಮದ ನಿರ್ಜರೆಯ ಸಲುವಾಗಿ ತಪಸ್ಸು ಮಾಡುವ ಅವಶ್ಯಕತೆ ಇಲ್ಲ. ತಪಸ್ಸು ಶಬ್ದದ ಅರ್ಥನ ರಾಗದ್ವೇಷ ಮೋಹಗಳಿಂದ ರಹಿತ ಆಗ್ತಾ ಹೋಗುದು. ತಪಸ್ಸಂತಂದ್ರೆ ಶರೀರದ ಕ್ರಿಯಾ ವಿಶೇಷ ಅಲ್ಲ. ತಪಸ್ಸಂತಂದ್ರೆ ಭೋಜನ ವಚನಾದಿ ವಾಸಸ್ಥಾನಕ್ಕ ಸಂಬಂಧಿಸಿದ ಮಾತು ಅಲ್ಲ. ನಿರ್ಜರೆ ತಪಸ್ಸಿನಿಂದ ಆಗ್ತಿದೆ. ತಪಸ್ಸ ಅರ್ಥಾತ್ ಮೋಹರಾಗದ್ವೇಷಗಳಿಂದ ರಹಿತ ಆಗ್ತಾ ಹೋಗೋದಿದೆ. ಮೋಹರಾಗದ್ವೇಷಗಳಿಂದ ರಹಿತ ಆಗಬೇಕಾದ್ರೆ ಸಮ್ಯಕ್ ದರ್ಶನದ ಅನಿವಾರ್ಯ ಅಸ್ತಿತ್ವ ಬೇಕಾಗ್ತಿದೆ. ಆ ಸಮ್ಯಕ್ ದರ್ಶನದ ಸ್ವರೂಪ ಏನಿದೆ? ನಾನು ಹೀಗಿದ್ದೇನೆ, ಬೇರೆ ಏನೂ ಇಲ್ಲ. ಹೇಗಿದ್ದೇನೆ? ಅರೂಪಿ ಚೈತನ್ಯ ಮಾತ್ರ ವಸ್ತು ಇದ್ದೇನೆ. ವಸ್ತು ನನ್ನ ಇರುವಿಕೆ ಯಾವಾಗಲೂ ಹೇಗಿದೆ?
ಒಂದು ಚೈತನ್ಯ ಮಾತ್ರ ಇದೆ. ಯಾವ ಶರೀರ ರೂಪದ ವಸ್ತು ಅರ್ಥಾತ್ ಇರುವಿಕೆ, ವಾಸ್ತವಿಕತೆ ನನ್ನದಿಲ್ಲ. ಅದ್ಭುತ ಮಾತಿದೆ. ಈ ಶರೀರವೇ ಪರಿಗ್ರಹ ಇದೆ, ಈ ಶರೀರವೇ ಉಪಭೋಗದ ಸಾಮಗ್ರಿ ಇದೆ. ಈ ಶರೀರದ ದೃಷ್ಟಿಯನ್ನು ಬಿಟ್ಟುಕೊಡುವುದರಿಂದಲೇ ಜೀವ ಮೋಕ್ಷ ಮಾರ್ಗದೊಳಗೆ ಮುಂದುವರಿತಾನೆ. ಮೋಕ್ಷ ಅರ್ಥಾತ್ ಬಿಡುಗಡೆ ಯಾವುದರಿಂದ? ಶರೀರ ಬುದ್ಧಿಯಿಂದ. ಶರೀರದ ಕಾರ್ಯ ಆಗ್ತಾ ಇರ್ತಿದೆ. ಶರೀರದ ಕಾರ್ಯದ ಜೊತೆಗೆ ಆತ್ಮಂದ ಭೂಮಿಕೆಗೆ ಅನುಸಾರವಾಗಿ ಪ್ರೀತಿ ರತಿ ರೂಪದ ಪರಿಣಾಮಗಳ ಕಂಡು ಬರ್ತವೆ. ಅವನು ಪ್ರತ್ಯಕ್ಷ ಶರೀರಾದಿಗಳನ್ನು ಭೋಗಿಸ್ತಾನೆ. ಆದ್ರೂ ಕೂಡ ಅವನ ಅಭಿಪ್ರಾಯದೊಳಗ ಯಾವ ತ್ರಿಕಾಲಿ ಜ್ಞಾನದರ್ಶನ ಸ್ವರೂಪದ ವಸ್ತು ನಾನಿದ್ದೇನೆ ಅನ್ನೋದು ಸ್ವೀಕೃತ ಆಗಿದೆಯೋ ಆ ಅಭಿಪ್ರಾಯವನ್ನ ಆ ಭೋಗ ಉಪಭೋಗ ಬಿಡಿಸುವ ಅಥವಾ ಸ್ಪರ್ಶಿಸುವ ಸಾಧ್ಯತೆ ಇಲ್ಲ. ಶರೀರ ಇರೋದಕ್ಕೆ ಬಾಧೆ ಇಲ್ಲ. ಧನಾದಿಗಳ ವಿದ್ಯಮಾನತೆ ಏನನ್ನೂ ಮಾಡುವುದಿಲ್ಲ. ಪುತ್ರಾದಿಕರ ಏನನ್ನೂ ಮಾಡುವುದಿಲ್ಲ. ಆದರೆ ಈ ಜೀವ ತನ್ನನ್ನ ಶರೀರ ರೂಪ ಅನುಭವ ಮಾಡುವುದ, ಧನಾದಿಗಳನ್ನು ಪುತ್ರಾದಿಗಳನ್ನು ತನ್ನವರ ಅಂಥೇಳಿ ತಿಳಿಯೋದ, ತನ್ನವು ಅಂಥೇಳಿ ತಿಳಿಯೋದ, ಅವುಗಳಿಂದ ಲಾಭ ಹಾನಿ ಮನ್ನಿಸುವುದ, ಅವುಗಳಲ್ಲೇ ಇಷ್ಟ ಅನಿಷ್ಟದ ಅನುಭವ ಮಾಡುವುದ, ಇವೇನು ಅದವು ಇವುಗಳ ಹೆಸರ ಬಂಧ ಇದೆ. ಇವನ್ನು ಹೊರತುಪಡಿಸಿ ಬಂಧ ಕರ್ಮದ್ದು ಇಲ್ಲ, ಬಂಧ ಬೇರೆ ಯಾವುದ್ರದ್ದು ಇಲ್ಲ. ಈ ಭಾವದವನ ಅರೆ ಪುತ್ರಾಧಿಕರು ಇರೋರು ಶರೀರ ಇದೆ ಅಂದ ಮೇಲೆ ಶರೀರಕ್ಕೆ ಸಂಬಂಧಿಸಿದ ಯಾವ ರಾಗಬುದ್ಧಿ ಅಂದರೆ ಅಥವಾ ಶರೀರದ ಉಪಭೋಗ ಮಾಡುವ ದುರ್ಬಲತೆ ಎಲ್ಲಿಯವರೆಗೆ ಇದೆಯೋ ಅಲ್ಲಿಯವರೆಗೆ ಅನ್ಯ ಪದಾರ್ಥಗಳದ್ದು ಕೂಡ ಸಂಯೋಗ ಇರೋದು. ಹೇಳಿದಾರ್ರಿ, ಅದಕ್ಕೆ ಇರಬೇಕಾಗ್ತಿದೆ ಅಂಥೇಳಿ ಹೇಳಿ. ನೀವು ಭೋಗಿಸ್ತಾನೆ, ಸಾಮಗ್ರಿಗಳನ್ನು ಭೋಗಿಸ್ತಾನೆ ಅಂದಮೇಲೆ ಸಾಮಗ್ರಿಗಳು ಇರಬೇಕಾಗ್ತಿದೆ. ಯಾವಾಗ ಶರೀರ ರೂಪದ ಸಾಮಗ್ರಿಯನ್ನು ಭೋಗಿಸುವುದನ್ನು ಬಿಟ್ಟು ಕೊಡ್ತಾನೋ ಆವಾಗ ಶರೀರ ಸ್ವಯಂ ತನ್ನ ಯೋಗ್ಯತೆಯ ಅನುಸಾರ ಇವನ ಸಂಯೋಗದೊಳಗಿಂದ ಹೊರಟು ಇವು ಶರೀರವನ್ನು ಭೋಗಿಸುವುದನ್ನು ಯಾವಾಗ ಸರ್ವಥಾ ಬಿಟ್ಟು ಕೊಡ್ತಾನೋ ಆವಾಗ ಅದರ ಯೋಗ್ಯತೆಯ ಅನುಸಾರ ಅದರ ಸ್ವಕಾಲದೊಳಗೆ ಶರೀರ ಬಿಟ್ಟು ಹೋಗ್ತಿದೆ. ಅಲ್ಲಿ ಅರ್ಹಂತರಿಗೆ ಶರೀರ ಇದೆ, ಮುನಿರಾಜರಿಗೆ ಶರೀರ ಇದೆ. ಆ ಶರೀರದ ಭೋಗ ಅರ್ಹಂತರು ಎಷ್ಟು ಮಾಡ್ತಾ ಇದ್ದಾರೆ, ಮುನಿರಾಜರು ಎಷ್ಟು ಮಾಡ್ತಾ ಇದ್ದಾರೆ. ಶ್ರೇಣಿಯ ಆರೋಹಣೆ ಮಾಡಿರುವಂಥ ಮುನಿರಾಜ ಅಥವಾ 7ನೇ ಗುಣಸ್ಥಾನ ಯೋಗ್ಯ ಪುರುಷಾರ್ಥ ರೂಪದಿಂದ ವರ್ತಿಸ್ತಾ ಇರುವಂಥ ಆ ಸಾಧಕ ಜೀವ ಶರೀರದ ಅನುಭವ, ಶರೀರದ ಉಪಭೋಗ ಎಷ್ಟು ಮಾಡ್ತಾನೆ. ಹಾಗಾದ್ರೆ ಆ ಸಮಯದೊಳಗೆ ಯಾವ ಸಮಯದೊಳಗ 7ನೇ ಗುಣಸ್ಥಾನ ಯೋಗ್ಯ ಪುರುಷಾರ್ಥ ರೂಪದಿಂದ ಸಾಧಕ ಜೀವ ಪರಿಣಮನ ಮಾಡ್ತಾ ಇದ್ದಾನೋ ಆ ಸಮಯದೊಳಗ ಅವನಿಗೆ ಶರೀರದ ಉಪಭೋಗ ಇಲ್ಲ ಅಂದಮೇಲೆ ಶರೀರ ಇದ್ರೂ ಕೂಡ ಅದು ಎಲ್ಲಿದೆ? ತನ್ನ ಸ್ವಕ್ಷೇತ್ರದೊಳಗೆ ತನ್ನ ಸ್ವಸ್ಥಾನದೊಳಗೆ ಇದೆ. ಅವನಿಗೆ ಆ ಸಮಯ ಸಾಪೇಕ್ಷ ಶರೀರ ಇಲ್ಲ. ಶರೀರದ ಉಪಭೋಗ ಎಲ್ಲಿಲ್ಲವೋ ಅಲ್ಲಿ ಶರೀರ ಇಲ್ಲ, ಒಂದು ಮಾತು. ಎರಡನೇದ, ಶರೀರದ ಉಪಭೋಗ ಎಲ್ಲಿ ಇಲ್ಲವೋ ಅಲ್ಲಿ ಶರೀರದ ಬಂಧ ಇಲ್ಲರಿ, ಭಾವಿ ಶರೀರದ ಬಂಧ ಇಲ್ಲ ಅಂಥೇಳಿನ ಜನ್ಮ ಮರಣದ ನಿಗಳದೊಳಗೆ ಬರ್ತಿದೆ. ಶರೀರದ ಮುಖ್ಯತೆಯಿಂದ ಜನ್ಮ ಏನಿದೆ ಅದ ಸಂಸಾರ ಇದೆ. ಆತ್ಮನ ಮುಖ್ಯತೆಯಿಂದ ಜನ್ಮ ಏನಿದೆ ಅದು ಮೋಕ್ಷ ಮಾರ್ಗ.
ಶರೀರದ ಮುಖ್ಯತೆಯಿಂದ ಮರಣ ಏನಿದೆ ಅದು ಮರಣ ಇದೆ. ಆತ್ಮನ ಮುಖ್ಯತೆಯಿಂದ ಮರಣ ಏನಿದೆ ಅದು ಮರಣದ ಅಭಾವ ಮಾಡುವಂಥದ್ದು ಒಂದು ಉದ್ಯಮ ಇದೆ. ಶರೀರದ ಸ್ಥಾನದೊಳಗನೆ ಇದೆ. ಮಿಥ್ಯಾದೃಷ್ಟಿ ಜೀವದ್ದು ಕೂಡ, ನಮ್ದು ತಮ್ದು ಕೂಡ. ಶರೀರ ಭಿನ್ನ ದ್ರವ್ಯನ ಇದೆ. ಶರೀರದ ಕಾರ್ಯ ಶರೀರದೊಳಗ ಶರೀರದ ಯೋಗ್ಯತೆಯಿಂದ ಅದರ ಸ್ವಕಾಲದೊಳಗೆ ಹೇಗಾಗಬೇಕೋ ಹಾಗೆ ಆಗ್ತಿದೆ. ಆ ಶರೀರದ ಕಾರ್ಯವನ್ನು ಜೀವ ಯಾವಾಗೂ ಮಾಡಲಿಲ್ಲ, ಮಾಡೋದು ಸಾಧ್ಯ ಇಲ್ಲ. ಆದ್ರೆ ಆ ಪ್ರಕಾರದ ಶರೀರದ ಭಿನ್ನತ್ವವನ್ನು ನೋಡದೇ ಇರೋದು, ತಿಳಿಯದೇ ಇರೋದು, ಅದು ಮಿಥ್ಯಾದೃಷ್ಟಿತನ ಇದೆ. ಅದನ್ನು ಯಾವಾಗ, ಅದಕ್ಕೆ ಹೇಳಿದ್ರು ಅಭಿಪ್ರಾಯದವರೆಗೆ ಯಾಕೆ ತಲುಪುವುದಿಲ್ಲ, ಯಾವ ಕಾರಣದಿಂದ? ಅರೆ, ಯಾವಾಗಿನಿಂದ ಸಮ್ಯಕ್ ದೃಷ್ಟಿಯಾಗಿದನೋ ಆವಾಗಿನಿಂದ ಅವನಿಗೆ ರಾಗ ದ್ವೇಷ ಮೋಹಗಳ ಜೊತೆಗಿನ ಸಂಬಂಧ ಬಿಟ್ಟು ಹೋಗಿದೆ, ವಿಯೋಗ ಆಗಿದೆ, ಸತ್ತೋಗಿದವ್ರೆ ಅವ. ಎಲ್ಲಿ? ಇವನ ದೃಷ್ಟಿಯೊಳಗೆ, ಇವನ ಸ್ವಭಾವದೊಳಗೆ, ಇವನೊಳಗೆ ಇಲ್ರಿ ಅವ. ಯಾವೆಲ್ಲ? ರಾಗ ದ್ವೇಷ ಮೋಹ. ಅರೆ, ರಾಗವನ್ನೇ ಸಾಧನಾ ಮಾರ್ಗದೊಳಗೆ ಒಂದಿಷ್ಟು ಸ್ಪಷ್ಟ ಮಾಡಿದರೆ, ಸಮ್ಯಕ್ ದರ್ಶನ ಆದ ನಂತರ ಮೋಹವನ್ನು ಮೊದಲು ಜೈನ ಶಾಸನದೊಳಗೆ ಎಲ್ಲೂ ಹೇಳಿಲ್ಲ, ರಾಗವನ್ನೇ ಮೊದಲು ಹೇಳಿದ್ದಾರೆ. ರಾಗ ಏನಿದೆ ಆ ರಾಗ, ಅರೆ ಶರೀರದ ಕುರಿತು ರಾಗಿಲ್ಲ ಪ್ರಭು, ಆದ್ರೆ ಆತ್ಮನ ಕುರಿತೇ ರಾಗ ಇರುವೆಳೆದೊಳಗ ಶರೀರದ ಮೂಲಕ ಅವನಲ್ಲೇ ಯಾವ್ಯಾವ ಕ್ರಿಯೆಗಳು ಆಗ್ತಾವೆಯೋ ಆ ಕ್ರಿಯೆಗಳಿಂದ ಅವನಿಗೆ ಏಕತ್ವ ಬುದ್ಧಿ ಬಿಟ್ಟು ಹೋಗಿದೆ. ಪ್ರೀತಿ ಅಪನತ್ವ, ಅರೆ ಮೋಹ ರಾಗ ದ್ವೇಷ ಇದ ಸಮಸ್ತ ಜೀವರುಗಳ ಸಲುವಾಗಿ ಕಥನ ಪದ್ಧತಿಯೊಳಗಿನ ಕ್ರಮ ಇದೆ ರೀ. ಸಮ್ಯಕ್ ದೃಷ್ಟಿ ಜೀವದ ಕಥನ ಪದ್ಧತಿಯೊಳಗ ಸಮ್ಯಕ್ ದೃಷ್ಟಿಯ ವಿಷಯದ ಚರ್ಚೆ ಮಾಡ್ತಾ ಇರೋ ವೇಳೆದೊಳಗ ರಾಗ ಮೊದಲಿದೆ. ರಾಗ ಇದ್ದ ನಂತರ ದ್ವೇಷ ಇರಬೇಕಾಗ್ತಿದೆ. ಎರಡೂ ಒಂದೇ ನಾಣ್ಯದ ಎರಡು ಮುಖ ಇದಾವಂದ್ರೆ ಒಂದರೊಳಗ ಇನ್ನೊಂದು ಗರ್ಭಿತ ಇದೆ. ರಾಗ ದ್ವೇಷ, ಹಾಗಾದ್ರೆ ಅವ ಎರಡೂ ಇದ್ದು ಅಂತಂದ್ರೆ ಮೋಹ ಇದೆ ನೋಡ್ರಿ. ಪ್ರವಚನ ಸಾರದ ವಿಷಯದೊಳಗೆ ಬರ್ತಿದೆ 16-17ನೇ ಗಾಥೆಯೊಳಗ, ಈ ಜೀವಕ್ಕ ಎಲ್ಲಿ ರಾಗ ಇದೆಯೋ ಅಲ್ಲಿ ಮಿಥ್ಯಾತ್ವ ಇದೆ. ಅಲ್ಲಿ ಹೇಳಿರುವ ಮಾತು ಹೀಗಿದೆ, 25 ಪ್ರಕಾರದ ಮಿಥ್ಯಾತ್ವ. ಮಿಥ್ಯಾತ್ವವನ್ನ ಕಷಾಯಗಳಿಂದ ಮತ್ತು ನೋ ಕಷಾಯಗಳಿಂದ ಬೇರೆ ಇರಿಸಿಲ್ಲ. ಮಿಥ್ಯಾತ್ವವನ್ನ ಎಲ್ಲದರೊಳಗನೂ ಸೇರಿಸಿದ್ದಾರೆ. ಅರ್ಥಾತ್ ಎಲ್ಲ ಭಾವಗಳಿಗೆ ಮಿಥ್ಯಾತ್ವ ಸಂಜ್ಞೆಯಿಂದ ಗುರುತಿಸಿದ್ದಾರೆ. ಹಾಸ್ಯ ಭಾವ ಏನಿದೆ? ಮಿಥ್ಯಾತ್ವ ಇದೆ. ರತಿ ಭಾವ ಏನಿದೆ? ಮಿಥ್ಯಾತ್ವ ಇದೆ. ಕ್ರೋಧ ಮಾನ ಮಾಯಾ ಲೋಭ ಏನಿದಾವೆ? ಮಿಥ್ಯಾತ್ವ ಇದ್ದಾವೆ. ಅರೆ ನಪುಂಸಕ ಭಾವ ಮಿಥ್ಯಾತ್ವ ಇದೆ. ಅದ್ಭುತ ಮಾತು. ಜೈನ ದರ್ಶನದ ಒಂದೊಂದು ಮಾತಿನ ಅರ್ಥದ ಆಳವನ್ನು ಹಿಡ್ಕೊಳ್ಳುವ ಸಲುವಾಗಿ ನಿಜವಾಗಿನ ದಿನನಿತ್ಯವೂ ಹೇಳಿದ್ರೆ ತಪ್ಪಿಲ್ಲ, ನಿವೃತ್ತಿನೇ ಬೇಕ್ರಿ. ಅದಲ್ಲ, ಶರೀರ ಏನಿದೆ, ಶರೀರವೇ ಭೋಗ ಸಾಮಗ್ರಿ ಇದೆ ರೀ. ಭೋಗ ಸಾಮಗ್ರಿ ನಿನ್ನೆ 5 ಇಂದ್ರಿಯಗಳ ಕುರಿತಾಗಿ ಹೇಳಿದ್ದಿತ್ತು, ಶರೀರದ ಕುರಿತಾಗಿ ಮೊನ್ನೆನೇ ಹೇಳಿದ್ದಿತ್ತು. ಶುಕ್ರವಾರ ಇರಬಹುದು, ಶುರು ಯಾವಾಗಾಗಿದೆ?
ಹಾಗಾದ್ರೆ ಆವಾಗನೇ ಯಾವಾಗರೇ ಹೇಳಿದ್ದು ಇತ್ತು, ಶರೀರ ಸಮ್ಯಕ್ ದೃಷ್ಟಿ ಜೀವದ ಸಲುವಾಗಿ ಭೋಗ ಸಾಮಗ್ರಿ ಇದೆ, ಮಿಥ್ಯಾದೃಷ್ಟಿ ಜೀವದ ಸಲುವಾಗಿ ಕೂಡ ಶರೀರವೇ ಭೋಗ ಸಾಮಗ್ರಿ ಇದೆ, ಅನ್ಯ ಯಾವುದೂ ಭೋಗ ಸಾಮಗ್ರಿ ಇಲ್ಲ. ಶರೀರದೊಳಗೆ ಅದು ಪೂರ್ಣ ರೂಪದಿಂದಿರಲಿ ಅಂಶ ರೂಪದಿಂದಿರಲಿ ಯಾವ ಏಕತ್ವ ಬುದ್ಧಿ ಇದೆಯಲ್ಲ ಅದುವೇ ಭೋಗದ ಭಾವ ಇದೆ. ಪೂರ್ಣ ರೂಪದಿಂದಿರಲಿ ಬೇಕಾದ್ರೆ ಅಂಶಿಕ ರೂಪದಿಂದಿರಲಿ ಶರೀರದೊಳಗೆ ಏಕತ್ವ ಬುದ್ಧಿ ಮುನಿರಾಜರಿಗೆ ಎಲ್ಲಿದೆ ನಮಗನ್ನಿಸ್ತಿದೆ. ಆದರೆ ಮುನಿರಾಜರಿಗೆ ಏಕಮುದ್ರೆಯಲ್ಲಿ ವಿರಾಜಮಾನ ಆಗುವಂಥ ಯಾವ ಭಾವ ಇದೆ, ನಡ್ಕೊಂಡ ಮಂದಿರದ ಕಡೆಗೆ ಅಥವಾ ಸಮವಸರಣದ ಕಡೆಗೆ ನಡ್ಕೊಂಡು ಹೋಗುವ ಯಾವ ಕಾರ್ಯದೊಳಗೆ ಅಪನತ್ವ ಇದೆ ಅಥವಾ ಆ ಕಾರ್ಯದೊಳಗೆ ಅವರಿಗೆ, ನಮಗೆ ಅಪನತ್ವ ಅಂದ್ರೆ ಸ್ವಲ್ಪ ಕೇಡು ಅನ್ನಿಸ್ತಿದೆ, ಆದರೆ ಆ ಕಾರ್ಯದೊಳಗೆ ಅವರಿಗೆ ಏಕತ್ವ ಇದೆಯೋ ಅಥವಾ ಇಲ್ಲ. ಇಷ್ಟು ವಿಚಾರ ತಾವು ಸೂಕ್ಷ್ಮವಾಗಿ ಮಾಡೋದು ಇತ್ತರೆ, ನೋಡೋದನ್ನು ಇತ್ತು, ವಿಚಾರ ಸೂಕ್ಷ್ಮವಾಗಿ ಮಾಡೋದನ್ನು ಇತ್ತು. ಒಂದು ಕಲಶದಿಂದ ಇನ್ನೊಂದು ಕಲಶಕ್ಕೆ ವಿಷಯ ಅತ್ಯಂತ ಉಚ್ಚ ಕೊಟ್ಟಿದ್ದು ಇದೆ ರೀ. ಗಮನ ಮಾಡ್ತಾ ಇರೋ ವೇಳೆದೊಳಗೆ ಜಿನ ಮಂದಿರದ ಕಡೆಗೆ ಅಥವಾ ಸಮವಸರಣದ ಕಡೆಗೆ ಮಹಾಮುನಿ ಗಮನ ಮಾಡ್ತಾ ಇರೋ ವೇಳೆದೊಳಗೆ ಆ ಗಮನದ ಕ್ರಿಯೆಯಲ್ಲಿ ಅವರಿಗೆ ಯಾವುದೋ ಒಂದು ಅಂಶದಿಂದ ಕಥಂಚಿತ್ ಸ್ವಲ್ಪ ಏಕತ್ವ ಬುದ್ಧಿ ಇದೆಯೋ ಅಥವಾ ಇಲ್ಲ. ಇಲ್ದಿದ್ರೆ ಹಿರಿಯ ಸಮಿತಿ ಯಾಕೆ ಇರ್ತಿತ್ತು? ಅರೆ ಅಂಚಳನ ಸೂಕ್ಷ್ಮೋ ಭಗವದ್ ಧರ್ಮ ಭೋಗ ಸಾಮಗ್ರಿ ಅರೆ ಅದರದ ಕರ್ತ ಆಗಿದ್ದಾರೆ ಆ ಸಮಯದೊಳಗವರ. ಈರ್ಯಾಪಥ ಸಮಿತಿದ ಕರ್ತ, ಶರೀರದ ಮೂಲಕ ಗಮನ ಮಾಡುವುದರ ಕರ್ತ ಸಾಮಾನ್ಯ ಮಾತಿಲ್ರಿ. ಶರೀರದಿಂದ ಅತ್ಯಂತ ನಿಸ್ಪೃಹವಿದ್ದುಕೊಂಡು ಆ ಶರೀರದ ವಿದ್ಯಮಾನತೆಯೊಳಗ ಆತ್ಮನಲ್ಲಿ ಆಳವಾಗಿ ಇಳಿದು ಹೋಗೋದು, ಅಭೇದತೆಯ ಅನುಭವ ಮಾಡೋದ, ಇದು ಮಹಾಪುರುಷಾರ್ಥದ ಮಾತಿದೆ, ಸಾಮಾನ್ಯ ಮಾತ ಅಲ್ಲ. ಶರೀರದ ವಿದ್ಯಮಾನತೆಯೊಳಗ ಶರೀರದಿಂದ ಅತ್ಯಂತ ಭಿನ್ನ ಅವರಿಗೆ ಇಲ್ಲನ ಜ್ಞಾನ, ಶರೀರದಿಂದ ಭಿನ್ನತೆಯ ಜ್ಞಾನ ವರ್ತಿಸ್ತಾ ಇದೇನಿಲ್ಲ. ಶರೀರದ ಕ್ರಿಯೆಗಳಲ್ಲಿ ಅಪನತ್ವ ವರ್ತಿಸ್ತಾ ಇದೇನಿಲ್ಲ. ಇಲ್ದಿದ್ರ ಅವರ ಅಲೌಕಿಕ ಭೋಜನ ಪಾನ ಹೇಗೆ ಮಾಡ್ತಿದ್ರು? ಈರ್ಯಾಪಥ ಸಮಿತಿಯಿಂದ ಗಮನ ಹೇಗೆ ಮಾಡ್ತಿದ್ರು? ಅಷ್ಟು ಸುಲಭ ಏನಿಲ್ರಿ. ಸಮ್ಯಕ್ ದರ್ಶನದ ಚರ್ಚೆ ಆಗಮದೊಳಗೆ ಎಷ್ಟು ಸುಲಭ ಮಾಡಿದಾರೋ ಅಷ್ಟು ಸುಲಭೇನು ಪ್ರತ್ಯಕ್ಷ ಕಾರ್ಯ ಇಲ್ಲ. ಅರೆ ಬಹಳಂತ ಅದಕ್ಕೆ ಒಂದೇ ಶಬ್ದದೊಳಗೆ ಹೇಳಿದ್ರೆ ಲೋಕೋತ್ತರ. ಈಗ ಪ್ರಾರಂಭದೊಳಗೆ ಹೇಳ್ತಲ್ಲ ಸ್ವಪರ ಪ್ರಕಾಶಕ ಜ್ಞಾನ. ಜ್ಞಾನ ಏನು ಮಾಡ್ತಿದೆ? ಪರವನ್ನು ಪ್ರಕಾಶಿತ ಮಾಡ್ತಿದೆ. ಪರ ಯಾವುದು? ಶರೀರಾದಿಗಳ ಜೊತೆಗೆ ಇಂದ್ರಿಯದ ಕಾರ್ಯದ ಜೊತೆಗೆ ಜ್ಞಾನದ ಯಾವ ಏಕತೆ ಇದೆಯಲ್ಲ ಅದು ಪರ. ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು ಇದೆ, ಪ್ರಯತ್ನ ಮಾಡಿದ್ರೆ ತಿಳಿದು ಬರೋದು ಇದೆ. ಅರೆ ಯಾವ ಕರ್ಣಾನುಯೋಗದೊಳಗ ಜ್ಞಾನಧಾರ ಕರ್ಮಧಾರ ಹೇಳಿದರು, ಅವು ಎರಡೂ ಜೊತೆಯಲ್ಲಿ ಇರುವ ಮಾತು ಹೇಳಿದ್ದಾರೆ. ಜೊತೆಯಲ್ಲಿ ಇದ್ರೂ ಕೂಡ ಕರ್ಮಧಾರೆಯೊಳಗ ಜ್ಞಾನಧಾರೆ ಯಾವ ಪರಿವರ್ತನೆಯನ್ನೂ ಮಾಡಲಿಕ್ಕೆ ಬಯಸುವುದಿಲ್ಲ. ಅದು ಪುರುಷಾರ್ಥ ಇದೆ. ಕರ್ಮಧಾರೆ ಅಂತೂ ಜ್ಞಾನಧಾರೆಗೆ ಬಾಧೆ ಮಾಡುವಂಥದ್ದು ಅದರಲ್ಲೇ ಸಾಮರ್ಥ್ಯನೇ ಇಲ್ಲ. ಆದ್ರೆ ಈ ಜ್ಞಾನಧಾರೆಯೇ
ಆ ಕರ್ಮಧಾರೆಯಿಂದ ಕ್ರಮದಿಂದ ಬಿಡುಗಡೆ ಆಗೋದು, ಕರ್ಮಧಾರೆಯನ್ನು ತಿಳಿಯೋದು. ಕರ್ಮಧಾರೆಯೊಳಗೆ ಯಾವುದೇ ಪ್ರಕಾರದ ಪರಿವರ್ತನೆ ಮಾಡುವುದಿಲ್ಲ. ಮಾಡುವುದ ಆ ಜ್ಞಾನದ ಸ್ವಭಾವ ಇಲ್ಲ, ಸಮ್ಯಕ್ ಜ್ಞಾನದ ಸ್ವಭಾವ ಇಲ್ಲರಿ. ಮಿಥ್ಯಾಜ್ಞಾನದ ಸ್ವಭಾವ ಇರಬಹುದು. ನಾ ರಾಗವನ್ನು ಬಿಟ್ಟು ಕೊಡ್ತೇನೆ, ನಾ ಕ್ರೋಧವನ್ನು ಬಿಟ್ಟು ಕೊಡ್ತೇನೆ, ನಾ ಆಹಾರವನ್ನು ಬಿಟ್ಟು ಕೊಡ್ತೇನೆ, ಅದು ಬಿಟ್ಟು ಕೊಡ್ತೇನೆ, ಅದನ್ನು ಬಿಟ್ಟಿದೇನ. ಇದೆಲ್ಲ ಮಿಥ್ಯಾಜ್ಞಾನದೊಳಗೆ ಬೇಕಾದ್ರೆ ಇರಬಹುದು. ಆದರೆ ಸಮ್ಯಕ್ ದೃಷ್ಟಿಯ ಜ್ಞಾನ ಹೀಗಿದೆ. ಪರವನ್ನು ಯಾವ ರೀತಿ ಪ್ರಕಾಶಿತ ಮಾಡ್ತಿದೆ ಅಂತಂದ್ರೆ, ಪರದೊಳಗೆ ಯಾವುದೇ ಪ್ರಕಾರದ ಬದಲಾವಣೆಯನ್ನು ತನ್ನಲ್ಲೇ ಬಯಸದೇ ಇರುವ ಹಾಗೆ ಪರವನ್ನು ಪ್ರಕಾಶಿತ ಮಾಡ್ತಿದೆ. ಜ್ಞಾನ ಪರವನ್ನು ಯಾವ ರೀತಿ ಪ್ರಕಾಶಿತ ಮಾಡ್ತಿದೆ ಅಂತಂದ್ರೆ, ಆ ಪರದ ಪರಿಣಮನದೊಳಗೆ ಯಾವುದೇ ಪ್ರಕಾರದ ಪರಿವರ್ತನೆಯನ್ನು ಬಯಸದೇ ಇರುವ ರೂಪದಿಂದ ಪರವನ್ನು ಪ್ರಕಾಶಿತ ಮಾಡ್ತಿದೆ. ಅಂಥೇಳಿನ ಪರದಲ್ಲಿ ಇರುವಂಥ ಯಾವ ಪರ ಅರ್ಥಾತ್ ತನ್ನ ಪರ್ಯಾಯ, ಪರ ಅರ್ಥಾತ್ ರಾಗ, ಪರ ಅರ್ಥಾತ್ ಮಿಥ್ಯಾತ್ವದ ಅಂಶ, ಪರ ಅರ್ಥಾತ್ ಸಾಮಗ್ರಿಗಳ ಉಪಭೋಗ. ಜ್ಞಾನ ಏನು ಮಾಡ್ತಿದೆ? ಅದನ್ನು ತಿಳಿತಿದೆ. ಅದನ್ನು ತಿಳಿಯುವುದರ ಜೊತೆಗೆ ಏನು ಮಾಡ್ತಿದೆ? ಈ ಸ್ವಪ್ರಕಾಶಕದೊಳಗ, ಸ್ವಪ್ರಕಾಶಕದ ವಿಷಯದೊಳಗ ಅಧಿಕ ಏಕರೂಪ ಆಗ್ತಿದೆ. ಒಂದು ಮಾತು ಇದೆ, ಪರವನ್ನು ಪ್ರಕಾಶಿತ ಮಾಡೋದರ್ಥಾತ್ ಕ್ರಮದಿಂದ ಪರದ ಜೊತೆಗಿನ ಏಕತ್ವವನ್ನು ಜ್ಞಾನ ಸ್ವಯಂ ಬಿಡುತ್ತೆ. ಅದರ ಹೆಸರು ಪ್ರಕಾಶಿತ. ಪರವನ್ನು ತಿಳಿಯೋದು, ಪರದ ಕಡೆಗೆ ನೋಡಿ ಪರವನ್ನು ತಿಳಿದ್ರೆ ಅದು ಪರಪ್ರಕಾಶಕ ಜ್ಞಾನನೇ ಅಲ್ಲ. ಪರದ ಕಡೆಗೆ ನೋಡಿ, ಅರೆ ತ್ಯಾಗ ರೂಪ ವಸ್ತುವಿನ ಕಡೆಗೆ ನೋಡಿ ಆ ವಸ್ತುವಿನ ತ್ಯಾಗ ಆಗುವುದಿಲ್ಲ, ಯಾವಾಗೂ ಆಗುವುದಿಲ್ಲ. ನಾ ಧನವನ್ನು ಬಿಟ್ಟಿದ್ದೇನೆ, ನಾ ಆಹಾರವನ್ನು ಬಿಟ್ಟಿದ್ದೇನೆ, ಸಾಧ್ಯನೇ ಇಲ್ಲರಿ ಅಂಥೇಳಿ ಸೂಕ್ಷ್ಮ ಭಗವತ್ ಧರ್ಮ. ಯಾವ ಜ್ಞಾನಿಯ ಧರ್ಮಾತ್ಮನ ಕಾರ್ಯಗಳು ಕಂಡು ಬರ್ತಾವೆಯೋ ಆ ಕಾರ್ಯಗಳ ಜೊತೆಗೆ ಆ ಧರ್ಮಾತ್ಮನ ಜ್ಞಾನಿಯ ಯಾವುದೇ ಪ್ರಕಾರದ ಕರ್ತೃತ್ವ ಇರುವುದಿಲ್ಲ, ಕರ್ತವ್ಯ ಇರುವುದಿಲ್ಲ. ಈಗ ಹೇಳಿತಲ್ಲ, ಶರೀರವೇ ಅವರಿಗೆ ಸಾಮಗ್ರಿ ಇದೆ, ಉಪಭೋಗದ ನಿರಂತರ ಮತ್ತೆ ಉಪಭೋಗ ಅಂತಂದ್ರೆ ಏನು? ಯಾವ ವಸ್ತುವಿನ ಭೋಗ ಮತ್ತೆ ಆಗ್ತಿದೆಯೋ ಅದು ಉಪಭೋಗ. ಈಗ ಭಗವಂತನ ದರ್ಶನ ಮಾಡುವಂಥ ಭಾವ ಮನಸ್ಸಿನೊಳಗೆ ಬಂತು, ಮತ್ತೆ ಬಂತು ಅಂಥೇಳಿ ಆ ಮನಸ್ಸು ಏನಿದೆ ಉಪಭೋಗ ರೂಪದ ವಸ್ತು ಇದೆ. ಅದೇ ಪ್ರಕಾರ ಚಕ್ಷು ಇಂದ್ರಿಯ, ಅದೇ ಪ್ರಕಾರ ಶರೀರ, ಅದೇ ಪ್ರಕಾರದ ನೋಡ್ರಿ. ಅದರ ಸಲುವಾಗಿ ಹೇಳಿದರೆ ಪಂಚ ಮಹಾವ್ರತಗಳು ಕೂಡ ಬಂಧರೂಪ ಪರಿಣಾಮ ಇದ್ದಾವೆ. 3 ಗುಪ್ತಿ 5 ಸಮಿತಿ ರೂಪದ ಪರಿಣಾಮ ಬಂಧರೂಪದ ಪರಿಣಾಮ ಇದ್ದಾವೆ. 28 ಮೂಲ ಗುಣಗಳ ನಿರತಿಚಾರ ಪರಿಪಾಲನೆ ಮಾಡುವುದ ಬಂಧರೂಪದ ಭಾವ ಇದೆ. ಯಾಕೆ ಅಂತಂದ್ರೆ ಅಲ್ಲಿ ಪರದ ಸ್ವೀಕಾರ ಇದೆ. ಪರದ ಸ್ವೀಕಾರ ಎಲ್ಲಿದೆಯೋ ಅಲ್ಲಿ ಪರದ ಉಪಭೋಗ ಇದೆ. ಅದ್ಭುತ ಮಾತ. ಇನ್ನು ನಿರ್ಜನೆ ಅಧಿಕಾರದೊಳಗಂತೂ ಅರೆ ಸಮಯ ಸಾರನ ಅದ್ಭುತ ಇದೆ. ಭಲೆಯಾದ ಮೊದಲಿನ ಜೀವ ಅಧಿಕಾರ ಕಲಶದ ಅನುಸಾರ, ಕಲಶ ಟೀಕಾಕಾರರ ಶೀರ್ಷಿಕೆಯ ಅನುಸಾರ ಅವರ ಮೊದಲನೇದ್ದು ಜೀವ ಅಧಿಕಾರ. ಮೂಲ ಸಮಯಸಾರ ಗ್ರಂಥದೊಳಗ ಮೊದಲನೇದ್ದು ಪೂರ್ವರಂಗ ಇದೆ ರೀ. ಅಧಿಕಾರ ಇಲ್ಲಲ್ಲಿ ಪೂರ್ವರಂಗ ಇದೆ. ಆ ಪೂರ್ವರಂಗಕ್ಕ ಈ ಕಲಶ ಟೀಕಾಕಾರರ ಜೀವಾಧಿಕಾರ ಅಂದರ್ರಿ. ಎರಡನೇದ್ದು ಸಮಯಸಾರ ಗ್ರಂಥದೊಳಗ ಜೀವಾಧಿಕಾರ ಇದೆ ರೀ. ಕಲಶ ಟೀಕಾಕಾರರ ಎರಡನೇ ಅಧಿಕಾರಕ್ಕೆ ಅಜೀವಾಧಿಕಾರ ಅಂದರ್ರಿ. ಅರೆ ಇಲ್ಲೇ ನಮ್ದು ಚಿತ್ತಪಟ್ಟಾಗಿ ಹೋಗಿಬಿಡ್ತಿದೆ ರೀ. ನಮ್ಮ ಬುದ್ಧಿ ಕೆಲಸನ ಮಾಡುವುದಿಲ್ರಿ.
ಗ್ರಂಥ ಓದೋದಂತಂದ್ರೆ ಸಾಮಾನ್ಯ ಮಾತಿದೆಯಾ? ಗ್ರಂಥವನ್ನು ಅರ್ಥವಿಸಿಕೊಳ್ಳೋದು ಸಾಮಾನ್ಯ ಪುರುಷಾರ್ಥದ ಮಾತಿಲ್ಲ. ಮತ್ತು ಗ್ರಂಥದ ಭಾವವನ್ನು ಅರಗಿಸಿಕೊಳ್ಳೋದಂತೂ ಅದರ ಸಮ್ಯಕ್ ದೃಷ್ಟಿ ಜೀವನಿಂದನ ಸಾಧ್ಯ ಇದೆ. ಗ್ರಂಥ ಓದೋದು, ಗ್ರಂಥವನ್ನು ಅರ್ಥವಿಸಿಕೊಳ್ಳೋದು, ಇಷ್ಟರೊಳಗೆ ಮಿಥ್ಯಾತ್ವ ಕ್ಷಯಿಸ್ತಾ 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 ಹೋಯ್ತು. ಅದನ್ನು ಅರಗಿಸಿಕೊಳ್ಳೋದು ಅರ್ಥಾತ್ ಸಮ್ಯಕ್ ದರ್ಶನ ಪ್ರಾಪ್ತ. ನಾವು ರೂಢಿ ಅನುಸಾರ, ದಿನಚರಿ ಅನುಸಾರ ಮತ್ತೆ ಹಸಿವಾಗ್ತಾವೆ, ಮತ್ತೆ ಊಟ ಮಾಡ್ತೇವೆ, ಮತ್ತೆ ನಿದ್ರೆ ಬರ್ತಿದೆ, ಮತ್ತೆ ಮಲ್ಕೊಳ್ತೇವೆ, ಮತ್ತೆ ಆಯಾಸ ಆಗ್ತಿದೆ, ಮತ್ತೆ ವಿಶ್ರಾಂತಿ ಮಾಡ್ತೇವೆ, ವಿಶ್ರಾಂತಿ ಪೂರ್ಣ ಆಗ್ತಿದೆ, ಮತ್ತೆ ಉತ್ಸಾಹಿತ ಆಗ್ತೇವೆ. ಹಾಗೆ ಶಾಸ್ತ್ರ ಸ್ವಾಧ್ಯಾಯ ಅಲ್ಲ. ಯಾವ ಪ್ರಕಾರ ಶರೀರದ ಕಾರ್ಯಗಳನ್ನು ಮತ್ತೆ ಮತ್ತೆ ಮಾಡ್ತೇವಲ್ಲ, ಹಾಗೆ ಬೇಸರ ಇಲ್ಲದನ್ನ ಈ ಕಾರ್ಯ ಮಾಡಿದ್ರೂ ಈ ಕಾರ್ಯ ಸಫಲ ಆಗುವುದಿಲ್ಲರಿ. ಹಾಗೆ ಮಾಡಿದ್ರೆ ಅಂಥೇಳಿನ ಏನು ಹೇಳಿದ್ರೆ, ಆತ್ಮ ಕಲ್ಯಾಣದ ಇಚ್ಛೆ, ಹಿತದ ಇಚ್ಛೆ ಭವದಿಂದ ಭೀತಿ ಉತ್ಪನ್ನ ಆಗಿದ್ದರೆ, ಅದು ಆಗಿತ್ತು ಅಂತಂದ್ರೆ ತನ್ನ ಕಲ್ಯಾಣದ ಭಾವ ಜಾಗೃತ ಆಗಿತ್ತು. ಅರೆ, ಭವಗಳ ಸ್ವರೂಪ ನಮಗೆ ತಿಳಿದು ಬರಲಿಲ್ಲ. ನಮಗೆ ಈ ಮನುಷ್ಯ ಭವದೊಳಗೆ ದುಃಖ ಇದೆ ಅಂಥೇಳಿ ಎಷ್ಟು ತಿಳಿದಿದೆ. ಈ ನಮ್ದು ಪ್ರಾಪ್ತ ಏನು ಮನುಷ್ಯ ಭವ ಇದೆ, ನಾವು ಮನುಷ್ಯ ಭವದಲ್ಲಿ 40, 50, 60, 80 ವರ್ಷಗಳಿಂದ ನಾವೇನು ಜೀವಿಸ್ತಾ ಇದ್ದೇವೆ, ವರ್ತಿಸ್ತಾ ಇದ್ದೇವೆ. ಈ ಜೀವನ ದುಃಖಮಯ ಇದೆ ಅನ್ನೋದು ಯಾವಾಗ ಎಷ್ಟು ಅಂಶದಿಂದ ತಿಳಿದಿದೆ ಹೇಳಿ. ಭವದ ದುಃಖ ಎಲ್ಲಿಯವರೆಗೆ ಇವನಿಗೆ ಯಥಾರ್ಥ ರೂಪದಿಂದ ಭಾಷಿತ ಆಗುವುದಿಲ್ಲವೋ ಅಲ್ಲಿಯವರೆಗೆ ಅಭವ ಸ್ವರೂಪದ ಉಪಲಬ್ಧಿಯ ಸಲುವಾಗಿ ಈ ಜೀವ ಪ್ರಯತ್ನ ಮಾಡೋದು ಸಾಧ್ಯ. ಇದು ಎಲ್ಲ ಬರೇ ಊಟ ಮಾಡಿದೆವು ಮತ್ತೆ ಹಸಿವಾಗ್ತಿದೆ ಅನ್ನೋದು ಗೊತ್ತಿದ್ರೂ ಊಟ ಮಾಡಿದೇವಲ್ಲ, ಹಾಗಿದೆ ರೀ ಇದು. ಇದರಿಂದ ಯಾವ ಕಾರ್ಯ ನಮ್ದು ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ನಮಗೆ ನಿಜವಾಗಿ ಭವದ ಭೀತಿ ಉತ್ಪನ್ನ ಆಗಿಲ್ಲ. ನರಕ ಯಾತನೆ ಈ ಮನುಷ್ಯ ಭವದೊಳಗೆ ಎಷ್ಟು ಬಾರಿ ಅನುಭವಿಸಿದ್ದೇವೆ. ನರಕ ಯಾತನೆಯ ಸಲುವಾಗಿ ನರಕ ಭೂಮಿಗೆನ ಹೋಗ್ಬೇಕಾಗಿಲ್ರಿ. ನರಕಯಾತನೆಯ ಅನುಭವ ಮಾಡುವ ಸಲುವಾಗಿ ಅಲ್ಲಿ ರತ್ನಪ್ರಭಾ, ಶರ್ಕರಾಪ್ರಭಾ ಅಲ್ಲಿ ಹೋಗ್ಬೇಕಾಗಿಲ್ರಿ. ಇಲ್ಲಿ ಎಷ್ಟು ಬಾರಿ ಅನುಭವಿಸಿದ್ದೇವೆ ನರಕಯಾತನೆ. ಕಠೋರ ಶಬ್ದದಿಂದ, ಶಾರೀರಿಕ ಕ್ರಿಯಾವಿಶೇಷದಿಂದ ಎಷ್ಟು ಬಾರಿ ಅನುಭವಿಸಿದ್ದೇವೆ. ಆದರೆ ಅದನ್ನು ಯಾವ ರೀತಿ ಮರ್ತಿದ್ದೇವ್ರಿ? ಬಂದೇ ಇಲ್ಲ ಅನ್ನೋದು. ಮರ್ತಿದ್ದೇವ ಅರ್ಥಾತ್ ನರಕ ಗಮನದ ಪರಿಣಾಮ ಮಾಡಲಿಕ್ಕೆ ಸಿದ್ಧ ಆಗಿದೆ. ನರಕ ಯಾತನೆಯನ್ನ ಅನುಭವಿಸಿದ ನಿಜವಾಗಿ ಜೀವ ಅನುಭವಿಸಿದ ಅಂತಂದ್ರ ನರಕ ಗಮನದ ಪರಿಣಾಮ ಅವನಲ್ಲಿ ಆಗೋದನ್ನ ಇಲ್ರಿ. ಅಂದ್ರನ ಇಲ್ಲಿ ಯೋಗಿಂದೋ ದೇವ್ ಹೇಳಿದ ಪ್ರಕಾರ ಭವದ ಭೀತಿಯು ಯಾರಿಗೆ ಇದೆ ಅನ್ರಿ? ಭೀತಿ ಇದೆ, ಭವದ ಭೀತಿ ಇದೆ ಅನ್ರಿ ನಮಗ. ಮುಂದಿನ ಭವದ್ದ, ಅದರ ಮುಂದಿನ ಭವದ್ದ, ಭವ ಪರಂಪರೆದ್ದ, ಈ ಪ್ರಾಪ್ತ ಭವದ್ದ ಭಯ ಪಡುವಂಥದ್ದೇನಿದೆ? ಎಲ್ಲ ನಮ್ಮ ಇಚ್ಛೆ ಅನುಸಾರನ ನಡೀತಾ ಇದೆ ಅಲ್ಲ. ಯಾವುದು ಯಾರ ಜೀವನದೊಳಗೆ ಕಷ್ಟವನ್ನು ನೋಡ್ತೇವೆಯೋ ಅದು ನಮ್ಮ ಜೀವನದೊಳಗೆ ಇಲ್ಲ, ಅರ್ಥಾತ್ ನಾನು ಸುಖಿನೇ ಇದ್ದೇನೆ ಅಂಥೇಳಿ ನಮ್ಮದು ಮಿಥ್ಯಾ ಭ್ರಮೆ ಭ್ರಾಂತಿ ಅತ್ಯಂತ ಗಾಢ ಇದೆ. ಯಾರ ಧನದಿಂದ ರಹಿತ ಅವಸ್ಥೆಯ ಅನುಭವ ಮಾಡ್ತಾ ಇದ್ದಾರೆ, ಯಾರ ಆರೋಗ್ಯದಿಂದ ರಹಿತ ಅವಸ್ಥೆಯ ಅನುಭವ ಮಾಡ್ತಾ ಇದ್ದಾರೆ, ಯಾರ ಹಿತೈಷಿ ಪುತ್ರ ಮಿತ್ರ ಬಂಧುವರ್ಗದಿಂದ ಭಿನ್ನ ಅರ್ಥಾತ್ ರಹಿತತೆಯ ಅನುಭವ ಮಾಡ್ತಾ ಇದ್ದಾರೆ, ಅವರನ್ನು ನೋಡಿ ನಮಗ
ಅದು ಅವ್ರದ್ದಿದೆ ಅನ್ನಿಷ್ಟು, ನಮ್ಮಲ್ಲೇ ಆ ಪ್ರಕಾರದ ಅವಸ್ಥೆ ಇಲ್ಲ ಅನ್ನಿಷ್ಟು. ಇದೇನಿದೆ ಇದು ಭ್ರಾಂತಿ ಇದೆ, ಇದು ಅತ್ಯಂತ ದೃಢ ಇದೆ. ಸಂಸಾರ ದುಃಖದಿಂದ ಜೀವ ಭಯಭೀತ ಆಗುವ ಸಲುವಾಗಿ ಸ್ವಯಂನ ಆ ಪ್ರಕಾರದ ದುಃಖಕ್ಕೆ ಗುರಿಯಾಗಬೇಕು ಹೀಗೆ ಮಾತಿಲ್ಲ. ಈಗ ಹೇಳ್ತಲ್ಲ, ನರಕ ಯಾತನೆಯ ಸಲುವಾಗಿ ನರಕ ಭೂಮಿಯೊಳಗನ ಹುಟ್ಟೋದ ಅವಶ್ಯಕ ಇಲ್ಲ. ಅರ್ಹಂತರನ್ನ ತಿಳಿಬೇಕಾದ್ರೆ ಅರ್ಹಂತ ಆಗೋದ ಅವಶ್ಯಕ ಇಲ್ಲ. ಸಾಕ್ಷಾತ್ 4 ಘಾತಿ ಕರ್ಮದ ಅಭಾವ ಆದ ನಂತರನ ಅರ್ಹಂತರನ್ನ ತಿಳಿಯೋ ಸಾಧ್ಯ ಇದೆ ಅಂದ್ರೆ, ಅದೇ ಈ ಸೂಕ್ಷ್ಮತೆ, ಈ ವಾಸ್ತವಿಕತೆ ಇದೇನು ಸೂಕ್ಷ್ಮ ಅಲ್ಲ, ನಿಜವಾಗಿ ವಾಸ್ತವಿಕತೆ ಇದೆ, ಸ್ಥೂಲನೇ ಇದೆ. ಆದ್ರೆ ನಮ್ದು ಗಮನ ಇದಾವುದರ ಕಡೆಗೇನೂ ಇಲ್ಲವೇ ಇಲ್ಲ. ಸಮ್ಯಕ್ ದೃಷ್ಟಿ ಭೋಗಿಸ್ತಾನ್ರಿ, ಆದ್ರೂ ಅಭಿಪ್ರಾಯಕ್ಕೆ ಪ್ರಾಪ್ತ ಆಗುವುದಿಲ್ಲ. ಈ ಮಾತಿನೊಳಗ ಇಡೀ ಕಲಶದ ಸಾರ ಇದೆ. ಭೋಗಿಸ್ತಾನೆ ಯಾವುದರದ್ದು? ಶರೀರದ. ನಾವು ಯಾವುದರದ್ದು ಭೋಗಿಸ್ತಾ ಇದ್ದೇವೆ? ಧನ ಮನೆಗಳದ್ದೇನು ಶರೀರದನರೇ. ಸಮ್ಯಕ್ ದೃಷ್ಟಿ ದೇಹಾತೀತ ಸ್ವರೂಪದ ಅನುಭವ ಮಾಡ್ಕೊಂಡಿದ್ದಾನಲ್ಲ, ಶ್ರದ್ಧೆ ಮಾಡಿದಾನ. ಹೌದು ಪ್ರಭು, ಶ್ರದ್ಧೆ ಮಾಡುವ ಮಾತು ಬೇರೆ ಇದೆ, ಪ್ರತ್ಯಕ್ಷ ಅನುಭವದೊಳಗೆ ಬರುವ ಮಾತು ಬೇರೆ ಇದೆ. ಅವನಿಗೆ ಬಂದಿಲ್ಲೇನ? ಹಾಗಾದ್ರೆ ಬರದೇ ಅವನನ್ನ ಸಮ್ಯಕ್ ದೃಷ್ಟಿ ಅಂದ್ರನ? ಸಮ್ಯಕ್ ದೃಷ್ಟಿ ಅಂದರೂ ಅವನಿಗೆ ಅನುಭವದೊಳಗೆ ಅರೂಪಿ ಚಿದಾನಂದ ಸ್ವರೂಪದ ವಸ್ತು ಬಂದದ್ದು ಇದೆ, ಮತ್ತು ಇದುವೇ ನಾನನ್ನುವಂಥ ಶ್ರದ್ಧೆ ಆದದ್ದು ಇದೆ. ಆದ್ರೆ ಅದರದ್ದೇ ಸತತ ಅನುಭವ ಇಲ್ಲಲ್ಲ. ಹಾಗಾದ್ರೆ ಅನುಭವ ಯಾವುದರದ್ದಿದೆ? ದೇಹದ್ದೇ ಇದೆ. ಕಠಿಣ ಮಾತಿದೆ ಅಂದ್ರೆ ಸ್ಪಷ್ಟ ಇದೆ, ತಿಳಿತಾ ಇಲ್ಲ. ಸಮ್ಯಕ್ ದರ್ಶನ ಅಂದು ಕೂಡಲೇ ಅವಂದೇನೋ ಎಲ್ಲ ಬೇರೆ, ಎಲ್ಲ ಬೇರೆನ ಆಗಿದೆ ಅವಂದು. ಆದ್ರ ಪ್ರವೃತ್ತಿಯೊಳಗ ಭೂಮಿಕೆಗೆ ಅನುಸಾರವಾಗಿ ಶರೀರ ಮೊದಲಾದ ಸಮಸ್ತ ಪರಪದಾರ್ಥಗಳದ್ದ ಉಪಭೋಗ ಅವ ಮಾಡ್ತಾ ಇದ್ದಾನೆ. ಸಮಸ್ತ ಪದಾರ್ಥ ಭೋಗ ಸಾಮಗ್ರಿ ಯಾವ? ಶರೀರ, ಇಂದ್ರಿಯ, ಮನಸ್ಸು. ನಮಗೀಗ ಶಾಸ್ತ್ರದ ಅನುಭವ ಆಗ್ತಾ ಇದೆಯಲ್ಲ, ಶಾಸ್ತ್ರದ ಸನ್ಮುಖ ಇರುವಂಥ ಇಂದ್ರಿಯ ಜ್ಞಾನದ ಅನುಭವ ಆಗ್ತಾ ಇದೆ. ಸ್ಪಷ್ಟನೇ ಇದೆ. ಹಾಗಾದ್ರೆ ಅವನು ಭೂಮಿಕೆಗೆ ಅನುಸಾರವಾಗಿ ಶರೀರದೊಳಗೆ ಇದ್ದಾನೆ ಅಂದ ಮೇಲೆ, ಅರೇ ಇದ್ದಾನಂದ ಮೇಲೆ ಭೋಗಿಸ್ತಾನಂದ ಮೇಲೆ ಇರೋದು. ಅದು ಎಷ್ಟು ಸುಂದರ ಹೇಳಿದಾರ್ರಿ ಮೊದಲನೇ ಪದಖಂಡದೊಳಗ. ಎಲ್ಲಿಯವರೆಗೆ ಭೋಗಿಸ್ತಾನೆ ಅಲ್ಲಿಯವರೆಗೆ ಇರೋದ್ರಿ ಏನು? ಶರೀರ, ಇಂದ್ರಿಯ. ಅದರ ಅನುಸಾರ ಅವನಿಗೆ ಆ ಇಂದ್ರಿಯದ, ನಿನ್ನೆ ಹೇಳಿತ್ತಲ್ಲ, ಭೂಮಿಕೆಗೆ ಅನುಸಾರವಾಗಿ ಉತ್ಕೃಷ್ಟ ಪುಣ್ಯ ಆಗ್ತಿದೆ ರೀ ಅವನಿಗೆ. ಆ ಪುಣ್ಯದಿಂದ ಈ ಚರ್ಮಚಕ್ಷುವಿನಿಂದ ಭಗವಂತನ ದರ್ಶನ ಆಗ್ತಿದೆ. ಈ ಕರ್ಣೇಂದ್ರಿಯದಿಂದ ತ್ರಿಲೋಕ ಪೂಜ್ಯವಾಣಿಯ ಶ್ರವಣ ಯೋಗ ಸಿಗ್ತಿದೆ. ಈ ಚರ್ಮಚಕ್ಷುವಿನಿಂದ ಸಾಕ್ಷಾತ್ ಮೋಕ್ಷ ಮಾರ್ಗದಲ್ಲಿ ಶೀಘ್ರ ರೂಪದಿಂದ ಗಮನ ಮಾಡ್ತಾ ಇರುವಂಥ ಗುರುವರ್ಯರ ದರ್ಶನ ಆಗ್ತಿದೆ ರೀ ಅವನಿಗೆ. ಅಂಥ ಸಾತಿಶಯ ಪುಣ್ಯ ಸಮ್ಯಕ್ ದೃಷ್ಟಿಗೇನ ಆಗ್ತಿದೆ ರೀ ಇವನಿಗೆ. ಆಗ್ತಿದೆಯಲ್ಲ, ದಾನ ಕೊಡ್ತಾನೋ, ವ್ರತ ಮಾಡ್ತಾನೋ, ತಪಸ್ಸು ಮಾಡ್ತಾನೋ, ಇವನಿಗೆ ಯಾವ ಪುಣ್ಯ ಆಗ್ತಿದೆಯಲ್ಲ, ಅವನಿಗೆ ಶರೀರ ಯೋಗ್ಯ, ಶರೀರಕ್ಕೆ ಅನುಕೂಲವಿರುವಂಥ ಸಾಮಗ್ರಿಗಳು ಸಿಗ್ತವ್ರೆ. ಈ ಹೀನ ಪುಣ್ಯ, ಶರೀರಕ್ಕೆ ಅನುಕೂಲವಿರುವಂಥ ಧನಧಾನ್ಯಾದಿಗಳ, ಪರಿವಾರಾದಿಗಳ, ಆರೋಗ್ಯ ಇದೆಲ್ಲ ಸಿಗ್ತಿದೆಯಲ್ಲ. ಅರೇ ಲೋಕದೊಳಗ ಆಶೀರ್ವಾದ ಮಾಡ್ತಾರಲ್ಲ, ಆಯುಷ ಆರೋಗ್ಯ ವೃದ್ಧಿ ಆಗಲಿ, ಧನ ಪುತ್ರಾಧಿಕರ ಅನುಕೂಲ ಆಗಲಿ. ಅದರಿಂದ ಈ ಜೀವದ ಮಹಾನ್ ಹಾನಿ ಆಗ್ತಿದೆ. ಸಮ್ಯಕ್ ದೃಷ್ಟಿಗೆ ಯಾವ ಪುಣ್ಯ ಆಗ್ತಿದೆಯಲ್ಲ, ಆ ಪುಣ್ಯದಿಂದ ಅರೇ ಮೋಕ್ಷ ಮಾರ್ಗಶ್ಯ ನೇತಾರಂ, ಮೋಕ್ಷ ಮಾರ್ಗದೊಳಗೆ ನೇತಾ ಹೇಗಿದ್ದಾರವರು ಅದನ್ನ ನೋಡುವಂಥದ್ದ, ಅದನ್ನ ಕಂಡುಕೊಳ್ಳುವಂಥದ್ದ, ಅದರಿಂದ ಪ್ರಮೋದಿತ ಆಗುವಂಥದ್ದ ಯೋಗ ಸಿಗ್ತಿದೆ. ಅದು ಅತಿಶಯ ಪುಣ್ಯ ಇದೆ.
ಸಾಕ್ಷಾತ್ ಸರ್ವಜ್ಞ ಪ್ರಭು. ಅರೇ 100 ಜನ ಇಂದ್ರರನ್ನ ತಮಸ್ತಕ ಇದ್ದಾರೆ, ಲಕ್ಷ ಲಕ್ಷ ಸಂಖ್ಯೆಯ ಶ್ರೋತೃವರ್ಗ, 3 ಗತಿಯ ಶ್ರೋತೃವರ್ಗ ಅವರವರ ಸ್ಥಾನದೊಳಗ ಸಮಾನ ಅವಕಾಶ ಪಡೆದು ಶುದ್ಧಾತ್ಮನ ಕಥೆಯನ್ನು ಆಲಿಸ್ತಾ ಇರೋದ ಅಂಥ ಸಂಯೋಗ ನೋಡ್ಲಿಕ್ಕೆ ಸಿಗೋದ. ಇದು ಸಾತಿಶಯ ಸಮ್ಯಕ್ ದೃಷ್ಟಿಯ ಪುಣ್ಯದಿಂದನ ಅದು ಕಾರ್ಯ. ಸಮ್ಯಕ್ ದೃಷ್ಟಿಗೆ ಅದರಲ್ಲಿ ಆನಂದ ಆಗ್ತಿದೆ ಏನಿಲ್ರಿ, ಆಗ್ತಿದೆ. ಅದು ಭೋಗ ಇದೆ ರೀ, ಅದು ಉಪಭೋಗ ಇದೆ ರೀ. ಅಲ್ಲಿ ಹೋಗಿ ಕೂಡುವುದರಿಂದ ನಿನ್ನೆ ಹೇಳಿತ್ರಿ, ಸಮವಸರಣದೊಳಗೆ ಹೋಗಿ ಕೂಡುವುದರಿಂದ ವಿಷಯ ಬಂತೇನಿಲ್ಲ ಗೊತ್ತಿಲ್ಲ. ಮುನಿರಾಜರ ಎದುರಿಗೆ ಮಂಡಿಸುವುದರಿಂದ ಇಷ್ಟ ಶಬ್ದ ಅಂತೂ ಬಂದಿದೆ ಕಾಣ್ತಿದೆ, ಅದರ ವಿಷಯ ಪೂರ್ಣ ಬಂದಿಲ್ಲ ಅನ್ನಿಸ್ತಿದೆ. ಅರೆ ಸ್ಪರ್ಶನೇಂದ್ರಿಯಕ್ಕೆ ಸುಖ ಆಗ್ತಿದೆ ರೀ. ಯಾರು ತಿಳಿಯವ್ರು? ಸ್ಪರ್ಶನೇಂದ್ರಿಯಕ್ಕೆ ಸುಖ ಆಗ್ತಿದೆ. ಸ್ಪರ್ಶನೇಂದ್ರಿಯ ವಿಷಯದ ಭೋಗ ಮಾಡ್ತಾರೆ. ಅರೆ ಇಂಥ ಸಮವಸರಣಗಳು, ಇಂಥ ಗುರುವಿನ ಎದುರಿಗೆ ಪಂಚಕಲ್ಯಾಣಿಕದೊಳಗ ಅಥವಾ ಶಿಬಿರ ಪಂಚಕಲ್ಯಾಣಿಕದೊಳಗನೆ ಇರಲಿಲ್ಲ, ಬಹಳಷ್ಟು ಜನ ಸಮುದಾಯ ಇರ್ತಿದೆಯಲ್ಲ, ಯಾರ್ಯಾಗೋ ಅವಸರ ಪ್ರಾಪ್ತ ಮಾಡಿಕೊಂಡ ಸ್ವಲ್ಪ ಮುಂದೆ ಹೋಗಿ ಕೂತ ನಂತರ ಆನಂದ ಆಗ್ತಿದೆ. ಆ ದೃಶ್ಯ ನೋಡುವುದರಿಂದ ಏನೋ ಆನಂದ ಆಗೋದಾ ಬಿಡೋದಾ ಅದ ನಂತರದ ಮಾತು. ಆಗಬಹುದನೋ ಆಗದೇನೋ ಇರಬಹುದರೆ, ಆದರೆ ಮುಂದೆ ಹೋಗಿ ಕೂತ ನಂತರ ಒಂದು ಅದು ಯಾವುದರದ್ದಿದೆ, ಅದು ಯಾವ ಇಂದ್ರಿಯದ ವಿಷಯ ಇದೆ ವಿಚಾರ ಮಾಡೋದು. ಸಮ್ಯಕ್ ದೃಷ್ಟಿಗೆ ಕೂಡ ಆಗ್ತಿದೆ, ಅದರ ತಕ್ಷಣಕ್ಕೆ ಅವರ ಅತೀಂದ್ರಿಯದ ವಿಷಯದೊಳಗೆ ಹೊರಟು ಹೋಗ್ತಾರೆ. ಅದು ಪುಣ್ಯ ಅಂಥದ್ದಿದೆ. ಇಂಥ ಸಂಯೋಗವನ್ನು ಒದಗಿಸಿ ಅವನ ನಿಜ ಕಾರ್ಯದೊಳಗ ಅವನನ್ನ ನೂಕಿ ಬಿಡ್ತಿದೆ, ತಳ್ಳಿ ಬಿಡ್ತಿದೆ. ಅದಕ್ಕೆ ಪುಣ್ಯ ಅಂತಾರ್ರಿ. ಯಾವುದ ಶರೀರ ಆರೋಗ್ಯ, ಧನ, ಪುತ್ರಾಧಿಕರ ಅನುಕೂಲತೆ, ಅರೆ ಒಂದು ಮಾತನೂ ಈ ತಂದೆಯ ಒಂದು ಮಾತನೂ ಮೀರುವುದಿಲ್ಲ ಅಂಥ ಯೋಗ್ಯ ಪುತ್ರ. ಇದರಿಂದ ಈ ತಂದೆಯ ಪತನ ಆಗ್ತಿದೆ, ಏನು ಉನ್ನತಿ ಆಗ್ತಿದೆ ರೀ. ಅದಕ್ಕೆ ಇದು ಧರ್ಮ ಇದೆಯಲ್ಲ. ಅಲೌಕಿಕ ಯಾಕೆ ಹೇಳಿದ್ರು? ಲೋಕದ ಜನರು ಯಾವ ರೀತಿ ತಿಳಿತಾರಲ್ಲ ಆ ರೀತಿ ಇಲ್ಲದ. ಅದಕ್ಕೆ ಹೇಳಿದ್ರ ಧರ್ಮ ಎಂಥದ್ದಿದೆ, ಆತ್ಮನ ಸ್ವಭಾವ ಎಂಥದ್ದಿದೆ. ಕೇಳಿ ನಿನಗೆ ಏನ್ ಬೇಕು? ಎಂಥ ಮಾತರೇ ಆ ಮಹಾಪುರುಷ. ಕೇಳಿ ನಿನಗೆ ಏನ್ ಬೇಕು? ಏನ್ ಕೊಡ್ತೇಪ್ಪ ನೀ? ಸಮ್ಯಕ್ ದರ್ಶನದಿಂದ ಹಿಡಿದು ಮೋಕ್ಷದವರೆಗೆ ಏನೇನು ಬೇಕು ಕೇಳು. ನಂದು ಇದೊಂದು ಕೆಲಸ ಆಗ್ಬೇಕಾಗಿತ್ತಲ್ಲ ಕೋರ್ಟ್ ಒಳಗ. ಆಗ ಅವ್ರು ಏನ್ ಮಾತಾಡೋ ಸಾಧ್ಯ? ಆತ್ಮ ಏನ್ ಮಾತಾಡೋ ಸಾಧ್ಯ ಐತ್ರಿ? ಆತ್ಮ ನಿಜ ಆತ್ಮ ಧರ್ಮ ಗ್ರಂಥದೊಳಗೆ ಅದರ ಉತ್ತರ ಏನ್ ಸಿಗೋದ್ರಿ? ಶ್ರೇಣಿಕ್ ಕೇಳಿದ, ನೀವಲ್ಲ, ನನಗೆ ನರಕಕ್ಕೆ ಹೋಗದೇ ಇರುವ ಸಲುವಾಗಿ ಏನ್ರಿ ಉಪಾಯ ಹೇಳ್ರಲ್ಲ ಪ್ರಭು. ಅವ್ ಮಿಥ್ಯಾದೃಷ್ಟಿ ಕೇಳ್ತಾನ್ರಿ. ಅವ್ ಮಿಥ್ಯಾದೃಷ್ಟಿ ಇಲ್ಲಲ್ಲ. ಎಂಥ ಎದೆಗಾರಿಕೆ ಬೇಕು. ಅರೆ 3 ಲೋಕದ ಪ್ರಭು, 100 ಜನ ಇಂದ್ರರಿಂದ ಒಂದೀತ. ಮತ್ತು ಇವ ಅಗ್ರಶ್ರೋತೃ ಶ್ರೇಣಿಕ. ಕೇಳಿದನು ಪ್ರಶ್ನೆ, 60,000 ಪ್ರಶ್ನೆ ಕೇಳಿದಂತ. ಮತ್ತು ಅದರೊಳಗೆ ಇದೊಂದು ಪ್ರಶ್ನೆ ಕೇಳಲಿಕ್ಕೆ ಮರೆತ. ನಾವಾಗಿದ್ರೆ ಕೇಳ್ತಿದ್ದೇವೇನಿಲ್ರಿ? ನಾವಾಗಿದ್ರೆ ಕೇಳ್ತಿದ್ದೇವೇನಿಲ್ಲ? ಸರ್ವಜ್ಞರನ್ನ ಸರ್ವಜ್ಞ ಅಂಥೇಳಿ ಯಾವುದು ತಿಳಿತಿದೆಯೋ ಅದು ಸಮ್ಯಕ್ ಜ್ಞಾನ ಇದೆ. ವೀತರಾಗರನ್ನ ವೀತರಾಗ ಅಂಥೇಳಿ ಯಾವುದು ತಿಳಿತಿದೆಯೋ ಅದು ಸಮ್ಯಕ್ ಜ್ಞಾನ ಇದೆ.
ವೀತರಾಗತೆ ಅಂಥೇಳಿ ಯಾವುದು ತಿಳಿತಿದೆಯೋ ಆ ತಿಳಿಯೋದರ ಬಲದಿಂದ ಯಾರಲ್ಲೇ ರಾಗ ಕಮ್ಮಿ ಆಗ್ತಿದೆಯೋ ಅವರಲ್ಲೇ ಸಮ್ಯಕ್ ಚಾರಿತ್ರದ ಉತ್ಪತ್ತಿ ಆಗ್ತಿದೆ, ಚಾರಿತ್ರದ ಬೆಳವಣಿಗೆ ಆಗ್ತಿದೆ. ವೀತರಾಗತೆಯನ್ನ ಸರ್ವಜ್ಞತೆಯನ್ನ ನಾವು ಶಾಸ್ತ್ರದ ಅನುಸಾರ ಪರಿಭಾಷೆಯ ಮೂಲಕ ತಿಳಿದೇವ್ರಿ. ಸರ್ವಜ್ಞ ಅಂದ್ರೆ ಏನ? ಎಲ್ಲವನ್ನೂ ತಿಳಿಯುವಂಥ. ಆಯ್ತಲ್ಲ, ಮುಂದೇನಿದೆ ನಮ್ದು? ಮುಂದೇನೂ ಗಮನ ಇಲ್ಲ, ಮುಂದೇನೂ ಇಲ್ಲ ನೋಡ್ರಿ. ಸರ್ವಜ್ಞ ಅಂದ್ರೆ ಏನ? ಅದಕ್ಕೊಂದು ಉತ್ತರ ಹೇಳಿದೆವು ನಾವು, ಕಂಠಸ್ಥ ಮಾಡಿದೆವು, ಬುದ್ಧಿಯೊಳಗೆ ಸ್ಥಿರ ಆಯ್ತು ನಮ್ಗೆ. ಇದುವೇ 11 ಅಂಗ 9 ಪೂರ್ವದ ಜ್ಞಾನ ಇದೆ ರೀ. ಇದನ್ನೇ ಮಾಡಿ ಮಾಡಿ ಬಂದಿದ್ದೇವ್ರಿ ನಾವು. ಮುಂದೇನಿಲ್ಲ ನೋಡು ಸುಧಾತಾಯಿ. ಯಾವುದು ಹೇಗಿದೆ ಅಲ್ಲ ಹಾಗೆ ತಿಳಿಯೋದು. ಅದೇ ಆಗಮದೊಳಗೆ ಯಾವುದರ ಅರ್ಥವನ್ನ ಯಾವ ರೀತಿ ಹೇಳಿದಾರೋ ಅದೇ ಪ್ರಕಾರ ತಿಳಿಯೋದು. ಆದ್ರೆ ತನ್ನ ಕಡೆಗೆ ತಾನು ಬರೋದನ್ನ ಇಲ್ಲ. ಸರ್ವಜ್ಞರನ್ನ ತಿಳಿಯೋದಂದ್ರೆ ಏನಿದೆ? ಸರ್ವಜ್ಞರನ್ನ ತಿಳಿಯೋದಂದ್ರೆ ಏನಿದೆ? ಒಂದ್ ದಿವಸ ವಿಚಾರ ಮಾಡಿರ್ಬೇಕಾದ್ರೆ ಅವರು ಎಲ್ಲವನ್ನೂ ತಿಳಿಯುವಂಥವ್ರಿದ್ದಾರೆ. 3 ಲೋಕ 3 ಕಾಲವನ್ನು ತಿಳಿತಾರೆ. ಆಯ್ತೇನಿದೆ? ಸರ್ವಜ್ಞರ ಜ್ಞಾನ ಆಯ್ತೇನ್ರಿ? ಸರ್ವಜ್ಞರನ್ನ ತಿಳಿಯೋದರ್ಥ ಆಯ್ತು 3 ಲೋಕದೊಳಗೆ ಏನೇನು ಇದೆಯೋ ಅದರಲ್ಲೇ ಇದೆ. ಏನೇನು ಯಾವುದರಲ್ಲಿ ಏನೇನಾಗ್ತಿದೆಯೋ ಅದರಿಂದ ಆಗ್ತಿದೆ, ಅದರಲ್ಲೇ ಆಗ್ತಿದೆ, ಮತ್ತು ಆಗೋದು ನಿಶ್ಚಿತ ಇದೆ. ಎಷ್ಟು ವಿಷಯ ಇದೆ ರೀ, ಇನ್ನ ಎಷ್ಟು ಬೇಕು? ಸರ್ವಜ್ಞರನ್ನು ತಿಳಿಯೋದಂದ್ರೆ ನಾನು ಯಾವುದರೊಳಗನೂ ಏನೂ ಮಾಡೋದಿಲ್ಲ, ಯಾವುದೂ ನನ್ನೊಳಗೆ ಏನೂ ಮಾಡ್ತಾನೇ ಇಲ್ಲ, ಮಾಡೋದು ಸಾಧ್ಯನೇ ಇಲ್ಲ. ಅರೇ ಜ್ಞಾನದೊಳಗೆ ಈ ಪ್ರಕಾರದ ಸ್ವೀಕೃತಿ ಸ್ವಪರಗಳ ಅಥವಾ ವಿಶ್ವದ 6 ಜಾತಿಯ ದ್ರವ್ಯಗಳ ಸ್ವರೂಪ ಹೇಗಿದೆ ಹಾಗೆ ತಿಳಿಯುವುದರ ಅರ್ಥ ತಾನು ತಿಳಿಯುವವನಾಗಿ ಉಳಿಯುವ ಪ್ರಯತ್ನ ಮಾಡೋದ್ರೆ. ಎಲ್ಲ ಗೊತ್ತೈತಿರಲ್ಲ. ಸಮ್ಯಕ್ ದೃಷ್ಟಿಗೆ ಗೊತ್ತಿಲ್ಲದ ಮಿಥ್ಯಾ ದೃಷ್ಟಿಗೆ ಏನು ಗೊತ್ತಿರೋದು? ಏನದು? ನೋಡ್ರಿ, ಬಂಧಕ್ಕೆ ಕಾರಣ ಇಷ್ಟ ಅಭಿಪ್ರಾಯಕ್ಕೆ ಪ್ರಾಪ್ತ ಆಗ್ತಾನ. ಸಾಮಗ್ರಿಗಳ ಭೋಗ ಏನು ನಡೆದದ್ದಿದೆ, ಉಪಭೋಗ ಏನು ನಡೆದದ್ದಿದೆ, ಆ ರೂಪದ ಅಭಿಪ್ರಾಯಕ್ಕೆ ಪ್ರಾಪ್ತ ಆಗೋದ ಮಿಥ್ಯಾ ದೃಷ್ಟಿತನ. ಅರೆ ಭೋಗ, ನಾನು ಭೋಗದ ತ್ಯಾಗ ಮಾಡಿದ್ದೇನೆ ಅನ್ನುವ ಅಭಿಪ್ರಾಯದಿಂದ ಅವನು ಭೋಗಿಸದೇ ಇದ್ರೂ ಕೂಡ ಆ ಅಭಿಪ್ರಾಯದ ಭೋಗಿಸ್ತಾನೆ. ಅದರಿಂದ ಅವನಿಗೆ ಬಂತು. ಮಿಥ್ಯಾದೃಷ್ಟಿ ಜೀವ ಅಭಿಪ್ರಾಯಕ್ಕೆ ಪ್ರಾಪ್ತ ಆಗುವುದಿಲ್ಲ. ಈ ಭಾವಗಳದ್ದ ಅಭಿಪ್ರಾಯದವರೆಗೆ ಪ್ರಾಪ್ತಿ ಆಗುವುದಿಲ್ಲ ಅಂಥೇಳಿ ಅವನಿಗೆ ಭೋಗಿಸಿದರನು ನಿರ್ಜರಿ ಇದೆ. ಇನ್ನು ಕರ್ಮ ಸಾಪೇಕ್ಷ ಅಥವಾ ಉದಯ ಸಾಪೇಕ್ಷ, ಪೂರ್ವ ಕರ್ಮದ ಉದಯ, ಪ್ರಾಗ್ಭಾವ, ಪ್ರಧ್ವಂಸಭಾವ, ಇವುಗಳದ್ದು ವಿಚಾರ ಮಾಡಿದ್ರೆ ಜ್ಞಾನದೊಳಗ ಪೂರ್ವ ಕರ್ಮ ಏನೂ ಮಾಡೋ ಸಾಧ್ಯ ಇಲ್ಲ. ಜ್ಞಾನದಿಂದ ಭವಿಷ್ಯದ ಸಲುವಾಗಿ ಕರ್ಮದ ನಿರ್ಮಾಣ ಆಗೋದು ಸಾಧ್ಯ ಇಲ್ಲ. ಏನು ಹೇಳ್ತು? ಜ್ಞಾನ ನನ್ನನ್ನು ನಾನು ಜ್ಞಾನ ಸ್ವರೂಪ, ಅರೇ ಚೈತನ್ಯ ಮಾತ್ರ ವಸ್ತು ಅಂಥೇಳಿ ಯಾವನ ಅನುಭೂತಿಯ ಮೂಲಕ ಶ್ರದ್ಧೆಯೊಳಗ ಬಂದು ಬಿಟ್ಟಿದೆಯೋ ಅವನಿಗೆ ಆ ಜ್ಞಾನ ಮಾತ್ರ ವಸ್ತುವಿನ ಸ್ವೀಕೃತಿಯ ಮಧ್ಯದೊಳಗ ಪೂರ್ವ ಕರ್ಮ ಏನು ಮಾಡ್ತಿದ್ದೀರಿ? ಏನೂ ಮಾಡುವುದಿಲ್ಲ. ಮತ್ತು ಆ ಜ್ಞಾನ ಮಾತ್ರ ವಸ್ತುವಿನ ಸ್ವೀಕೃತಿ ಇರುವಂತಹ ಜೀವದ ಭವಿಷ್ಯ ಹೇಗೆ ಕೆಡ್ತಿದ್ದೀರಿ? ಇದು ಭೂತ ಭವಿಷ್ಯದ ಮಾತಾಯಿತು. ಅಲ್ಲಿ ಪರಿಭಾಷೆ ಏನಿದೆ ಪ್ರಾಗ್ಭಾವದ?
ವರ್ತಮಾನದ ಭಾವದೊಳಗ ಪೂರ್ವದ ಭಾವದ ಅಭಾವ ಇದೆ. ಪೂರ್ವದ ಭಾವ ಅಂತಂದ್ರೆ ಮಿಥ್ಯಾತ್ವ ಭಾವ ಅಲ್ಲ, ಪೂರ್ವದ ಭಾವ ಅಂತಂದ್ರೆ ಕರ್ಮ ಅಲ್ಲ. ಅರೆ ಜ್ಞಾನದ ಸ್ವೀಕಾರ ಆದ ನಂತರ ಮೂರೂ ಕಾಲದೊಳಗೆ ಜ್ಞಾನ ಮಾತ್ರನ ವಸ್ತು ಇದ್ದೇನಲ್ಲ ನಾನು. ವಿಚಾರ ಮಾಡ್ರಲ್ಲ, ಪ್ರಾಗ್ಭಾವ ಅಲ್ಲಿ ಪರಿಭಾಷೆಗೆ ಅನುಸಾರವಾಗಿ ನಾವೇನು ಅವುಗಳದ ಅರ್ಥ ಮಾಡ್ತೇವಲ್ಲ, ಆ ಅರ್ಥದಿಂದ ನಮಗೆ ಸಮ್ಯಕ್ ದೃಷ್ಟಿ ಮಿಥ್ಯಾದೃಷ್ಟಿಯ ಜೀವನ ಶೈಲಿಯ ಪರಿಚಯ ಆಗೋದು ಸಾಧ್ಯ. ಸರಿನಾ ಇದೆಲ್ಲ? ಅದ ನೋಡ್ರಿ, ಕ್ಷಯೋಕ್ಷಮ ಜ್ಞಾನದೊಳಗ ಆ ಪ್ರಕಾರ ವಸ್ತು ವ್ಯವಸ್ಥೆಯ ಸ್ವೀಕೃತಿ ಆಯಿತು ಅಂತಂದ್ರ ಅವನಿಗೆ ಪೂರ್ವ ಕರ್ಮದ್ದೂ ಭಯ ಇಲ್ಲ, ಪೂರ್ವದಲ್ಲಿ ಆಗಿರುವಂಥ ಅಶುದ್ಧ ಪರಿಣಾಮಗಳ ಕುರಿತು ಖೇದ ಇರುವುದಿಲ್ಲ. ಮತ್ತು ತ್ರಿಕಾಲೀ ಜ್ಞಾತ ಸ್ವಭಾವ ತಾನಿದ್ದೇನೆ ಅನ್ನೋದು ಒಂದು ವೇಳೆ ಅವನಿಗೆ ದೃಢವಾದ ನಿರ್ಣಯ ಆಯಿತು ಅಂತಂದ್ರೆ ಅವ ಭವಿಷ್ಯಕ್ಕೆ ಹೆದರೋದು ಸಾಧ್ಯನೇ ಇಲ್ಲ ಅಂತ ಹೇಳ್ತಲ್ಲ ಶ್ರೇಣಿಕ. ನಾನು ನರಕಕ್ಕೆ ಹೋಗೋದನ್ನು ತಪ್ಪಿಸುವ ಸಲುವಾಗಿ ಏನಾದರೂ ಉಪಾಯ ಇದ್ರೆ ಹೇಳ್ರಿ ಅಂಥೇಳಿ ಹೇಳಲಿ ಕೇಳಲೇ ಇಲ್ಲ. ಅವನ ಅಂತರಂಗದೊಳಗೆ ಆ ಪ್ರಶ್ನೆ ಬರಲೇ ಇಲ್ಲ. ಯಾಕೆ? ಜ್ಞಾನ ಮಾತ್ರ ವಸ್ತುವಿನ ಸ್ವೀಕೃತಿ ಇದೆ ರೀ. ಅವನ ಅಭಿಪ್ರಾಯದವರೆಗೆ ತಲುಪೋದನೇ ಇಲ್ಲ. ಏನ? ನರಕ, ಸ್ವರ್ಗ, ಮನುಷ್ಯ ಅನ್ನುವಂಥ ಗತಿಗಳು ಎಲ್ಲಿ ಅದಾವ್ರಿ? ಜ್ಞಾನ ಮಾತ್ರ ಶುದ್ಧ ಚೈತನ್ಯ ವಸ್ತುವಿನೊಳಗೆ ಅದಾವೇನ್ರಿ? ಇಲ್ಲ. ಇಲ್ಲಂದ್ಮೇಲೆ ಅವು ಯಾವಕ್ಕೂ ಸಂಬಂಧಿಸಿದ ಸಂದೇಹ, ಪ್ರಶ್ನೆ, ಖೇದ, ದುಃಖ, ಸಂತೋಷ ಅವನಿಗೆ ಆಗೋದನೇ ಇಲ್ಲ. ಒಂದು ಜ್ಞಾತ ಸ್ವಭಾವದ ಸ್ವೀಕೃತಿ ಇಲ್ಲದೆ ಇರುವಂಥ ಜೀವನಿಗೆ ಗತಿ ಇದ್ದಾವೆ, ಗತಿಗಳಿಗೆ ಸಂಬಂಧಿಸಿದ ಹರ್ಷ ವಿಷಾದಗಳಿದ್ದಾವೆ, ಅಲ್ಲಿರುವಂಥ ಅನುಕೂಲ ಪ್ರತಿಕೂಲತೆಯ ಭೇದ ಕಾಣಿಸ್ತಿದೆ. ಅದಕ್ಕೆ ಪ್ರವಚನ ಸಾರದೊಳಗ ಭಗವಾನ್ ಕುಂದಾಚಾರ್ಯ ದೇವ ಹೇಳಿದರು, ಪುಣ್ಯ ಪಾಪದೊಳಗೆ ಯಾವ ಭೇದ ಮಾಡ್ತಾನೋ ಅವನು ಘೋರವಿರುವಂಥ ಅಪಾರವಿರುವಂಥ ಸಂಸಾರದೊಳಗೆ ಹಿಂಡದಿ ಭ್ರಮಣ ಮಾಡ್ತಾನೆ. ಭೇದ ನರಕ ಮತ್ತು ಮನುಷ್ಯಗತಿಯೊಳಗೆ ಭೇದ ಏನಿದೆ ಹೇಳ್ರಿ ನಿಜವಾಗಿ? ಅರೇ ಈ ನಾಲ್ಕು ಗತಿಗಳದ ಹಣೆ ಬರಹ ಅಷ್ಟೇ ಇದೆ ರೀ. ಎಷ್ಟ ಪರಾಧೀನಾಗಿ ದೇಹ ರೂಪದಿಂದ ಇದ್ದುಕೊಂಡ ಪರಾಧೀನ ಆಗಿ ಸಂಯೋಗದ ಅನುಭವ ಮಾಡೋದು, ಮತ್ತು ಒಂದು ದಿವಸ ಬಿಟ್ಟು ಹೋಗೋದು. ದೇವಗತಿನೂ ಒಂದು ದಿವಸ ಪೂರ್ಣ ಆಗ್ತಿದೆ. ನಾಲ್ಕು ಗತಿಗಳದ ಸ್ವರೂಪದೊಳಗೆ ಯಾವೂ ವ್ಯತ್ಯಾಸ ಇಲ್ಲ ಅಂಥೇಳಿನ ಪಂಚಮ ಗತಿ ಏನಿದೆ ಅದು ವಿಲಕ್ಷಣ.